ಎಚ್ಚರಿಕೆ ವ್ಯವಹಾರ ಅಂದ್ರೆ ಶ್ರಮನೇ ಸುಖ. ಎಚ್ಚರಾಡಿ ಎದಕ್ಕೆ ಮುಂದೆ ಸುಖ ಹೊಂದಕ್ಕೋ ಏನು ಸಂಕಟ ಹೊಂದಕ್ಕೋ. ಎಚ್ಚರಿಕೆ ಭಾವ ಸುಖಮಯದನು ದುಃಖಮಯ. ಎಚ್ಚರಿಕೆ ನೆನಪು ಸುಖದ ನೆನಪು ತಂದು ಕೊಡ್ಬೇಕು, ದುಃಖದ ನೆನಪು ತಂದು ಕೊಡ್ಬೇಕು. ಹೆಸರಿರ್ಲಿಲ್ಲ ಅಂದ್ರೆ ಆರಾಮ್ ಇರ್ತೈತೆ, ಏನ್ ಸಂಕಟ ಇರ್ತೈತಿ. ಎಚ್ಚರಿಕೆ ನೆನಪು ಮಾಡಿ ಸುಖ ಹೊಂದಬೇಕಂತ ಹೇಳಿ ಈ ಎಚ್ಚರಿಕೆ ಒಳಗೆ ಸುಖ ಶಾಂತಿ ಸಿಕ್ಕೈತಿ. ಎಷ್ಟು ಎಚ್ಚರಿಕೆಗಳಾದ್ರೂ ಸುಖ ಅದರಿಂದ ಧನವೂ ಆಗೈತಿ. ಎಚ್ಚರಿಕೆ ಅಡಗಿದಾಗ ಸುಖನೋ, ಎಚ್ಚರಿಕೆ ನೆನಪಿದ್ದಾಗ ಸುಖನೋ. ಆದ್ರೂ ಎಚ್ಚರಿಕೆ ಒಳಗೆ ಸುಖ ಸಿಗ್ತೈತೆ ಅಂತ ಎಚ್ಚರಿಕೆ ಒಳಗಿನ ಆಸಕ್ತಿ ಹೋಗ್ಬೋದು. ಆನಂದದಲ್ಲಿ ಮನಸ್ಸು ಮಗ್ನಾಗುವುದರಿಂದ ಧ್ಯಾನ ಕೊಡುವುದು. ಎಚ್ಚರಿಕೆ ಮರೆತಾಗ ಆನಂದದಲ್ಲಿ ಮನಸ್ಸು ಮಗ್ನ ಆಗ್ತದೆ. ಎಚ್ಚರಿಕೆ ನೆನಪಿದ್ದಾಗ ಆನಂದದ ಅನುಭವ ನಡೆದಾಗ ಎಚ್ಚರಿಕೆ ಅಂದ್ರೆ ಏನಾರ ನೆನಪೈತನಲ್ಲಿ ಯಾವುದು ನೆನಪಿಲ್ಲ. ಯಾವುದು ನೆನಪಿಲ್ಲ ಅಂದಾಗ ಆನಂದದ ನೆನಪಿನಾಗ ಹೆಂಗಾರ ಆರಾಮ್ ಇರಾಕೆ ಎಚ್ಚರಿಕೆ ಅಂದ್ರೆ ಏನು ಉಪಯೋಗ ಬರ್ತದೆ. ನೀವು ಹಿಂಗೆ ಇರ್ಬೇಕು, ಕೆಡಬಾರ್ದು ಅಂತ ಯಾಕೆ ಚಿಂತೆ ಮಾಡ್ತೀವಿ? ಕೆಡವಲ್ಲೂ ಹಾಳಾಗಿ ಹೋಗಲ್ದು, ನಮ್ಗೆ ಆರಾಮಾಗಿ ಉಪಯೋಗ ಬರೋದಿಲ್ಲ. ನೀವು ತಗೊಂಡು ಏನ್ ಮಾಡೋದು? ಯಾಕ್ರಿ ಎಚ್ಚರಿಕೆ ಬಾಳೆ ನೀವು ಸುಖದಿಂದ ಇರಾಕ್ ಉಪಯೋಗ ಬರ್ತದೆ. ಮತ್ತೆ ಯಾಕೆ ಚಿಂತೆ ಮಾಡಿದ್ವಿ ಅದ್ರ ಸಂಬಂಧ? ಏನಾದ್ರೆ ಏನ್ರಿ ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ಇಲ್ಲಿಯವರೆಗೆ ಎಚ್ಚರಿಕೆ ಒಳಗೆ ಸುಖ ಹೊಂದಬೇಕಂತ ಹೇಳಿ ಏನೆಲ್ಲ ಪ್ರಯತ್ನ ಮಾಡಿದೀವಿ, ಆದ್ರೂ ಆಗ್ಲಿಲ್ಲ. ಇನ್ನು ಮೇಲರೆ ಮುಪ್ಪಿನ ಕಾಲ ಬಂದದಿನ ನಿಜವಾದ ಸುಖ ಎಲ್ಲೈತೆ ಅನ್ನೋ ತಿಳ್ಕೊಂಡು ಆ ಸಂಸ್ಕಾರ ಮಾಡ್ಕೊಂಡು ಈ ಜನ್ಮದೊಳಗಾಗ್ಲಿಕ್ಕೂ ಮುಂದಿನ ಜನ್ಮದೊಳಗರ ಯಾತ್ರಾ ದೌಡ್ ಮುಗಿಸ್ಬೇಕು. ಮತ್ತೆ ಇದ್ರಾಗ ಎಣಿಕೆ ಹಾಕೋತ ಹೋಗ್ತೀವಿ. ಮತ್ತು ದುಃಖ ಬೇಕಾದಷ್ಟು ಜನ್ಮ ಹುಟ್ಟಿ ಬನ್ನಿ, ಈ ಎಚ್ಚರಿಕೆ ಅವಲಂಬಿಸಿಕೊಂಡು ಸುಖ ಹೊಂದಬೇಕಂದ್ರೆ ಸಾಧ್ಯನೇ ಇಲ್ಲ. ಸುಖಿಗಳಾದವರೆಲ್ಲ ಇದನ್ನ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದರಿಲ್ಲ. ಈ ಮೂರೂ ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ ಮೂರು ಅವಸ್ಥೆಗಳ ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸಲು. ಇವನು ಒಟ್ಟ ಇದನ್ನ ನೆನಪು ಬರ್ದಂಗ್ ಮಾಡ್ಕೊಂಡಾಗ ನಮ್ಗೆ ನಿಜವಾದ ಸುಖದ ಅನುಭವ ಆಗ್ತದೆ. ಯಾವ ನಮ್ಗೆ ಸುಖ ಶಾಂತಿಯನ್ನು ಕೊಡಲಾರು ಮತ್ತು ಚಿಂತೆ ಹಸ್ತವು ಅವುಗಳ ಗೊಡವೆ ಅದಕ್ರಿ. ಆದ್ರೂ ಇದ್ರಾಗ ಇದ್ದ ಸುಖ ಅಂತ ಹಿಂಗ ಇರ್ಬೇಕು, ಹಿಂಗೆ ಸಂಕಟದಾಗ ಇರ್ಬೇಕಂತೆ ತಪ್ಪಿಸ್ಬೋದ. ವಿಚಾರದಿಂದ ಇವೆಲ್ಲ ಅನಿತ್ಯದವ, ದುಃಖ ಕೊಡ್ತಾವ ಅಂತ ತಿಳ್ಕೊಂಡು ಮೂರು ಅವಸ್ಥೆಗಳಲ್ಲಿ ಆಸಕ್ತಿಯನ್ನು ತೆಗೆದಾಗ ವೈರಾಗ್ಯವನ್ನು ಪರೀಕ್ಷೆ ವಿಚಾರ ಮಾಡಿ ನೋಡು, ಪರಿಶೀಲನೆ ಮಾಡಿ ನೋಡು. ಅವಸ್ಥಾತ್ರೆ ಮೂರು ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ನೋಡು. ಇವು ಹಿತ ಅದಾವ ನಾ ಹಿತ ಅದಾವ ಅಂತ. ಜನರು ಸಾಮಾನ್ಯವಾಗಿ ಒಂದು ವ್ಯಕ್ತಿಯ ದೇಹವನ್ನೇ ಗುರುವೆಂದು ಭಾವಿಸುತ್ತಾರೆ. ಗುರು ಅಂದ್ರೆ ಅರು ಶರೀರ ಅಲ್ಲ. ಶಿವಾಣದ್ರ ಅನುಕೂಲ ಶರೀರನ ಹಿಡ್ಕೊಂಡ್ಕೊಂಡಿರ್ತೇವೆ, ಅದು ಆತ್ಮಾಣದ್ರ ಅನುಕೂಲ ಶರೀರ ಭಾವ ನಾಮರೂಪನ ಹಿಡ್ಕೊಂಡು ಅದಲ್ಲ. ಅರುವ ಆತ್ಮಾನಂದ, ಅರುವ ಶಿವಾನಂದ, ಅದ ನೀತಿ. ನೀವು ಆತ್ಮಾನಂದದ ಇದೀರಿ, ನಾನು ಆತ್ಮ. ನಾನು ಶರೀರ ಅಲ್ಲ, ನೀನು ಶರೀರ ಅಲ್ಲ. ಶರೀರನ ಗುರು ಅಂತ ತಿಳ್ಕೊಂಡ ಆ ಹೆಣ ಹೋಗೋದು ಕಟ್ಟೆ ಕಟ್ಕೊಂಡು ಹೊಟ್ಟೆ ತುಂಬ್ಕೊಂಡು ಕೂತ್ರೆ ಅಧ್ಯಾತ್ಮ ತರ ಅದಕ್ಕೆ ಯಾಕ್ರಿ?
ಆತ್ಮಾನಂದರ ಅಂದ್ಕೂಲೆ ಅವರು ಕೊಂಬಿ ಇಟ್ಕೊಂಡು ಯಾಕ್ರಿ ಯಾರಿಗೆ ಮಾಡಂತ ಯಾವ ಆತ್ಮ ಹೇಳಿ ನಿಜವನ್ನು ತಿಳ್ಕೊ ಅಂತ ಹೇಳಿರಲಿಲ್ಲ. ಶಿಷ್ಯರಾಗಬೇಕನ್ನೋ ತಮ್ಮಳು ತಾವು ನೋಡ್ಬೋದು. ನ ಗುರು ನ ಶಿಷ್ಯ ಚಿದಾನಂದ ರೂಪ ಶಿವೋ. ಚೈತನ್ಯ ಸ್ವರೂಪನಾದ ಗುರುವಿಗಿಂತ ಹೆಚ್ಚಿನ ದೇವರಿಲ್ಲ. ಏನ್ ಹೌದು, ಗುರುವಿಗಿಂತ ಇನ್ನೊಂದು ದೇವರು ಐತೆ ಅಂತ ತಿಳ್ಕೊಂಡು ಅವ್ರು ದುರ್ದೈವಿಗಳು ಅಂತ. ಗುರು ಅಂದ್ಕೂಲೆ ನಾವು ಶರೀರನ ನೆನಪು ಮಾಡ್ತೀವಿ. ಯಾಕ್ರಿ ಅಲ್ಲ, ಅಂದ್ರೆ ದುಃಖ ಹೋಗುದಿಲ್ಲ. ಆತ್ಮಾನಂದ ಅಂದ್ಕೂಲೆ ಗೊಂಬಿ ನೋಡ್ಕೊಂತ ಹೋದ್ರೆ ನೀನು ದುಃಖ ಹೋಗುದಿಲ್ಲ. ಆತ್ಮಾನಂದನ ಯಾರು ನೋಡಿರಿ? ಶರೀರ ನೋಡಿರಿ. ಶರೀರ ನೋಡಿರಿ ಸಂತೋಷ. ಮತ್ತು ಸರ್ವಜ್ಞ ಹೇಳೋಣ, ಹರಣ ಶಿಲೆ ಎಂದವಗೆ ಗುರುವರನು ನರನೆಂದವಗೆ ಕರ್ಣ ಪ್ರಸಾದವನು ಎಂಜಲೆಂದವಗೆ ನರಕ ತಪ್ಪದ ಸರ್ವಜ್ಞ. ದುಃಖ ಹೋಗುದಿಲ್ಲ. ನಾನು ದೇವರಂದ್ರ ಕಲ್ಲು ಕಟ್ಟಿಗೆ ಅಂತ ತಿಳ್ಕೊಂಡವ, ಗುರುಗಳಂದ್ರ ಮನುಷ್ಯರ ವ್ಯಕ್ತಿ ಆಕಾರ ಐತೆ ಅಂತ ತಿಳ್ಕೊಂಡವ್ರಿಗೆ, ಕರ್ಣ ಪ್ರಸಾದ ಅಂದ್ರೆ ಏನಾರ ತಿನ್ನೋದನ್ನ ಯಾಕ್ರಿ ಬಾಯಾಗ ಹಾಕೋದನ್ನ ಪ್ರಸಾದ ಅಂತ ತಿಳ್ಕೊಂಡವ್ರಿಗೆ ಯಾಕ್ರಿ ನರಕ ತಪ್ಪುದಿಲ್ಲ ಅಂತ. ಗುರು ಅಂದ್ರ ಅರು. ಅಂತಹ ತಿಳುವಳಿಕೆ ನಮಗೆ ಬೇಕು. ಪ್ರತಿಯೊಬ್ಬರಿಗೂ ಅದು ಅರಿವಿನ ಜ್ಞಾನ ಬೇಕಾಗ್ತದೆ. ಶರೀರ ಭಾವನೆಯನ್ನು ನಿಶೇಷವಾಗಿ ಬಿಟ್ಟವನೇ ಗುರು. ಹೌದು, ಶರೀರ ಸಂಬಂಧ ಪೂರ್ಣ ತಪ್ಪಿಸ್ಕೊಂಡವ ಅವನು ಗುರು. ಶಿವ ಶಿವ ರಾಮ ರಾಮ ಕೃಷ್ಣ ಕೃಷ್ಣ ಎಂದು 1000 ವರ್ಷ ನೀ ಬಾಯಿಂದ ನೋಡಿದ್ರು ನಿನಗೆ ಮುಕ್ತಿ ಸಿಗುದಿಲ್ಲ. ಬಡಬಡಿಸಿರಿ ಏನಾಕೈತ್ರಿ? ಅರ್ಥದ ಮರ್ಮ ತಿಳ್ಕೊಳ್ಳಲೆ ಹಂಗ ಶಿವ 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 ಶಿವ. ಈ ಶಿವ ಅಂದ್ರೇನು, ಆ ಕೃಷ್ಣ ಅಂದ್ರೇನು, ರಾಮ ಅಂದ್ರೇನು ಅರ್ಥದ ಗೊತ್ತಿರ್ಲಿಲ್ಲ. ಹಂಗ ಬಡಬಡಿಸಿ ಶಬ್ದ ಬಿಡಬೇಡ್ರಿ, ಮುಕ್ತಿ ಆಕೈತಿ. ರೆಕಾರ್ಡ್ ಹಾಕಿರ್ತಾರ, ಓಂ ನಮ ಶಿವಾಯ ಓಂ ನಮ ಶಿವ ಟೇಪ್ ಮಾಡೇ ಮಾಡ್ತೀವಿ. ಯಾಕ್ರಿ ಅದು ಓದಕ್ಕೆ ಹೋದ್ರೆ ಓದಕ್ಕೆ ಕರೆಂಟ್ ಇರೋ ಮಟ್ಟ ಓದರ್ತದ. ಕರೆಂಟ್ ಆದಾಗ ಬಂದ್ ಹೋಗ್ತೈತಿ. ಹೌದಿಲ್ಲ? ಮುಕ್ತಿ ದೊರೆಯಬೇಕಾದ್ರೆ ಆ ಅನಂತ ನಾಮ ರೂಪಗಳ ಸಾಕ್ಷ್ಯ ಸ್ವರೂಪನೇ ನಾನೆಂದು ಸತತ ಇರುವಿನ ಅನುಸಂಧಾನದಲ್ಲಿರಬೇಕು. ಮೊಟ್ಟ ಮೊದಲಿಗೆ ಆನಂದವನ್ನು ನಿನ್ನೊಳಗೆ ಕಂಡುಕೊಂಡವೆ. ಏನೋ ಹೊರಗೆ ಯಾವ್ದಾರ ವಸ್ತುವಿನ ಮುಖಾಂತರ ಕಂಡುಕೊಂಡೆ ಅಂದ್ರೆ ಅನ್ಯ ವಸ್ತುಗಳು ಯಾವ ಇಲ್ಲದಾಗ ಆನಂದದ ಅನುಭವ ಮೊಟ್ಟ ಮೊದಲಿಗೆ ಎಲ್ಲಾ ಜೀವಿಗಳಿಗೆ ಇದು ಬರ್ತದೆ. ಜಗತ್ತಿನ ಭಾವ ಇಲ್ಲ, ಶರೀರ ಭಾವ ಇಲ್ಲ, ಅನ್ಯ ಭಾವ ಏನು ಇಲ್ದಾಗ ತನ್ನ ಭಾವ ಆನಂದದ ಭಾವ ಅನುಭವ ಬಂದದ್ದು. ಈಗೂ ನಾವು ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಕೂಡಲೇ ಇದಕ್ಕಿದ್ದಾಗ ಏನೂ ಆಗಿಲ್ಲ, ಅದು ಇದಕ್ಕಿದ್ದಾಗ ಐತಿ. ಅನ್ಯ ಭಾವನೆಗಳನ್ನು ಮಾಡ್ಕೊಂಡೇ ಅವನ್ನ ತೆಗೆದು ಹಾಕೋದು ಅಷ್ಟೇ ಕೆಲಸ. ಅನ್ಯ ಭಾವನೆಗಳನ್ನು ದೇವ್ರು ಮಾಡ್ಯಾನ, ನೀ ಮಾಡ್ಯ. ಅನ್ಯ ಭಾವನೆಗಳನ್ನ ಅನ್ಯ ಕಲ್ಪನೆಗಳನ್ನ ನೀ ಮಾಡ್ಕೊಂಡೇನು ದೇವ್ರು ಮಾಡ್ಯಾನ. ನೀನ ಮಾಡ್ಕೊಂಡು ಹೋದ್ರೆ ನೀನ ಮಾಡ್ಕೊಂಡದ್ದು ನೀನ ಸರಿಸ್ಬೇಕಾಗೈತಿ. ನೀನೇ ಕಲ್ಪನಾ ಅನ್ಯ ಕಲ್ಪನಾ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಅಜ್ಞಾನದ ಮೂಲಕ ಅನ್ಯ ಕಲ್ಪನಾ ಮಾಡ್ಕೊಂಡು ಕೂತಿ. ನಿನಗೆ ಗೊತ್ತಿಲ್ಲದಕ್ಕೆ ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡು ಕೂತಿ. ನೀನಲ್ಲದನ್ನ ನೀನಂತ ತಿಳ್ಕೊಂಡು. ಅದಕ್ಕೆ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕಾಗೈತಿ. ಇದು ನಾನು ಅನ್ನೋದು ನೀ ಹೌದು ಅನ್ನೋದು ಎದಕ್ಕೆ ನಾನು ಅಂತೇಳಿ ನಾವು ನಮ್ಮಿಂದ ರೂಢಿಸಿಕೊಳ್ಳುವಂತ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಇವುಗಳಿಗೆ ನಾನು ಅನ್ನೋದು ಇದು ಬರೋಬ್ಬರಿನೂ ತಪ್ಪನು. ತಿಳಿಯಾವ ನೀನು, ಅವು ತಿಳಿಸ್ಕೊಳ್ತಾವ, ನಿನ್ನಿಂದ ರೂಢಿಸ್ಕೊಳ್ತಾವ, ಜಡ ಅದಾವ, ಅವು ನೀ ಹಂಗಾಗ್ತಿ. ಅಲ್ಲದನ್ನು ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ನಿಜವಾದ ನೀನು ಅರಿವು ನೀನು
ಅರುವು ತಾನೆಂದು ನಂಬಿನಿಂದೊಡೆ ಮುಕ್ತಿ ತರತಿಲ್ಲವೆಂಬುದೇ ನಿಗಮುಕ್ತಿ ಅಂತ. ಅರುವು ನೀನೆಂದು ಸದ್ಗುರು ಕೇಳಿ ತಿಳಿವನೇ ಜಾನರ ದೇವ. ಅವನೇ ಶಾಣ್ಯ. ಅರುವ ನಾನು, ಅರುವ ದೇವರು, ಅದು ನಾನು ಅಂತ ತಿಳ್ಕೊಂಡು ನಾವು ಶಾಣ್ಯ. ನನ್ನಿಂದ ಅರಿವಿಸ್ಕೊಳ್ಳೋದು ನಾನು ಆಗ್ಲ. ಯಾವುದನ್ನು ನಾವು ತಿಳಿತೇವಿ ಅದನ್ನ ನಾವು ಹಿಂಗಾಗ್ತೀವಿ. ತಿಳಿಯವ ನಾವು ಬೇರೆ, ಅದು ತಿಳಿಸ್ಕೊಳ್ಳೋಷ್ಟು ಜನ. ಅರು ನಾನು, ಅರು ಸ್ವರೂಪನ ನಾನು, ಅದು ಅರುಗೇಡಿ. ಅರುಗೇಡಿ ಅರಿವಿಸ್ಕೊಳ್ಳೋದು ಜಡ ಅದ. ಅದು ಜಡ ಹೆಂಗ್ ದೇವ್ರ ಆಗ್ತೈತಿ? ನೀ ದೇವ್ರನ್ನ ಇಟ್ಟು ದೇವ್ರ ಇಟ್ಕೊಂಡಿರ್ತೇವಲ್ಲ, ಅದು ನಿನ್ನಿಂದ ತಿಳಿಸ್ಬೋದಕ್ಕೆ ನಾ ಅದನ್ನ ನಿನ್ ತೀತೈತೆ. ನೀ ಇಟ್ಟು ದೇವ್ರ ನಿನ್ನ ತೀತೈತೆ, ನೀ ಅದನ್ನ ತೀತೀವ. ನೀನ ಅದನ್ನ ತೀತೀಯ, ನಿಂದ ಅದು ಅರುಗೇಡಿ. ಅದ ಹೆಂಗ್ ದೇವ್ರ ಆಕೈತಿ? ಅದಕ್ಕೆ ಅರಿಯೋ ಸಾಮರ್ಥ್ಯ ಐತೆ. ಅದಕ್ಕೆ ಅರಿವಿಸ್ಕೊಳ್ಳೋದು ಅದು ದೇವ್ರಲ್ಲ. ಹಿಂಗ ಗಟ್ಟಿಯಾಗಿ ತಿಳ್ಕೊಬೇಕು ನೋಡ್ರಿ. ನಮ್ಮಿಂದ ಅರಿವಿಸ್ಕೊಳ್ಳೋದು ಅಂದ್ರೆ ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗುವುದು ಯಾವುದು ದೇವರಲ್ಲ, ಅದು ಜಡ ಅದ. ಮೂರ್ ಕಣ್ಣು ಹಚ್ಕೊಂಡು ಬಂದು ನಿಂತೈತಿ ಅಂದ್ರು ಅದು ದೇವರ ಅಲ್ಲ. ಅದು ಜಡವಾದದ್ದು. ಅದನ್ನು ನಂಬಬೇಡ, ತೋರಿ ಎಡಗ್ತದ. ಯಾವುದೂ ದೇವರಲ್ಲ. ದೇವರು ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗುವುದಲ್ಲ, ಪ್ರತ್ಯಕ್ಷ ಆಗುವುದು ಯಾವುದು ದೇವರಲ್ಲ. ದೇವರು ಎಂದೂ ಪ್ರತ್ಯಕ್ಷ ಆಗುದಿಲ್ಲ. ದೇವಿ ಪ್ರತ್ಯಕ್ಷ ಆಗ್ಯಾಳ, ದೇವ್ರು ಪ್ರತ್ಯಕ್ಷ ಆಗ್ಯಾಳ ಅಂತೀರ ಭ್ರಮ ನಿಮಗೆ. ದೇವರು ಎಂದೂ ಪ್ರತ್ಯಕ್ಷ ಆಗುವುದಲ್ಲ, ಎದುರಿಗೆ ಬರುವಂತಹದ್ದು ದೇವರಲ್ಲ. ಅದು ಯಾವುದು ಎಲ್ಲದರ ಡೂಪವನ್ನು ಬೆಳಗುತ್ತದೆಯೋ ಅದೇ ನಾನು, ಅದೇ ದೇವರು ಅಂತ ಎಲ್ಲವನ್ನು ಅರಿತಕ್ಕಂಥ ಅರು. ಅದನ್ನು ಎದರಿಂದ ಅರಿಬೇಕು? ಅರು ಅರಿವಿಸಿಕೊಳ್ಳಲಾರದೆಂದು ಊಹಿಪನಿ ಜಾನರ ದೇವ. ಅವನ ಶಾಣ್ಯ. ಅದು ತಿಳಿಸ್ಕೊಳ್ಳುವಂತಹ ವಸ್ತು ಅಲ್ಲ ದೇವ್ರನ್ನ. ಅದು ಭೇಟಿ ಆಗೋದಲ್ಲ. ಅದು ದೇವ್ರು ಭೇಟಿ ಆಗೋವನ ಏನಾರ ವಸ್ತುಗಳು ಭೇಟಿ ಆಗೋವನ. ದೇವ್ರು ಎಂದೂ ಭೇಟಿ ಆಗೋದು. ಭೇಟಿ ಆಗೋದು ದೇವ್ರಲ್ಲ. ನಾವು ತಿಳ್ಕೊಂಡೇವು ದೇವ್ರ ಭೇಟಿಗೆ ಹೋಗೋಣ, ಗಟ್ಟಳವ್ರು ಹೋಗಿ ನೀವು ಅಂತ. ದೇವ್ರ ಭೇಟಿ ಆಗ್ಬೇಕಂತ. ದೇವ್ರ ಭೇಟಿ ಆಗಾಗ ನೀನು ಗಣ್ಯವಾಗಿ ಐತೆ, ಅದು ಎದುರಿಗೆ ಬರ್ತೈತೆ. ದೇವ್ರು ಅರಿವಿಸ್ಕೊಳ್ಳೋದು ಅನ್ನೋದು ಭೇಟಿ ಆಗೋದು, ಅರಿವಿಸ್ಕೊಳ್ಳೋದಲ್ಲ, ಜಡ. ಅದು ಎಂದೂ ದೇವ್ರ ಎಲ್ಲವನ್ನು ಅರಿತಕ್ಕಂಥ ಅರಿವು ಅದ ನೀನು ಅರಿಬೇಕಾಗುತ್ತೆ. ಅದನ್ನ ಕಲ್ಪನಾ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಇನ್ನೊಂದು ಐತೆ ಅಂತ ಅನ್ಯ ಭಾವನೆಗಳು ನರಕ ತಪ್ಪೋದಿಲ್ಲ ಅಂತ. ಅದಕ್ಕೆ ಅನ್ಯವಾಗಿ ದೇವ್ರ ಐತೆ ಅಂತ ಅದನ್ನ ಅರಿಯಾಕ್ ಹೊಂಟಿಯಲ್ಲ, ಇಳಿಯಾಕ್ ಹೊಂಟಿಯಲ್ಲ ಅಂದಲ್ಲಿ ನಿನಗೆ ಸಂಕಟ. ಇವು ಅನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರಯೋನಿಷು ಜಾಯತೆ ಅಂತ ಪ್ರಬಲ ಸತಿ ವಾಕ್ಯ. ಇನ್ನೊಂದು ದೇವ್ರ ಐತೆ ಅಂತ ಯಾವ ಕಲ್ಪಿಸ್ಕೊಂಡು ಅದನ್ನ ಭೇಟಿ ಮಾಡ್ಕೋಬೇಕು, ನೋಡಕ್ ಅವು ದುಃಖ ತಪ್ಪೋದಿಲ್ಲ ಅಂತ. ಅನ್ಯವಾಗಿಲ್ಲ, ಅದು ಬೇರೆ ಐತಿನ. ಅದು ಅನ್ಯವಾಗಿ ಅರುವ ನೀನು, ನಾನೇ ಅರಿವು ಸ್ವರೂಪ ಇದ್ದೇನೆ ಅಂತ ತಿಳ್ಕೊಂಡು ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ. ನಾನೇ ಆ ಅರು ಸ್ವರೂಪ, ನಾನೇ ಆ ದೇವ ಸ್ವರೂಪ ಅಂತ ತಿಳ್ಕೊಳ್ಳೋದು ಬಿಟ್ಟು ಅನ್ಯವಾಗಿ ಏನೇನು ಕಲ್ಪಿಸ್ಕೊಂಡು ಸುಳ್ಳ ಬಳಲ್ತದೆ, ವ್ಯರ್ಥ. ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ನಿನ್ನಿಂದ ಅರಿವಿಸ್ಕೊಳ್ಳೋದಕ್ಕೆ ದೇವ್ರಂತ ಹೊಂಟಿಯಲ್ಲ, ಕಂಡದಕ್ಕೆಲ್ಲ ಕೈ ಮುಕ್ಕೊಂತ ಅಡ್ಡಾಡ್ತಿಯಲ್ಲ. ಯಾಕ್ರಿ ಅಂತ ಗುಡಿಯಾಗ ಒಂದು ಏನಾರ ಗೊಂಬೆ ನಮಸ್ಕಾರ ಮಾಡಿದ್ರಿ? ಯಾಕ್ರಿ? ಈ ತಿಳುವಳಿಕೆ ಇಲ್ಲ ಅಂತ ಅಜ್ಞಾನಿಗಳ ಇದೆಲ್ಲ ವ್ಯವಹಾರ. ಕತ್ತಲೆ ಹುಡ್ಕ್ಯಾಡಕತ್ತಿ ದೇವರ ಅಲ್ಲಿ ಐತಿ. ಯಾಕ್ರಿ? ಮೂರ್ಖರು ಅಂತಿದ್ರು, ಮೂರ್ಖ ಸಂತಿ. ದೇವರನ್ನು ಅರ್ಥ ಗೊತ್ತಿಲ್ಲ. ಕಲ್ಪಿಸ್ಕೊಂಡು ಏನು ಮಾಡಿ ದೇವ್ರ ಪವದಾನ ಇಲ್ಲದ ಭೇಟಿ ಹಾಕಣ, ಸತ್ ಮ್ಯಾಗ ಭೇಟಿ ಹಾಕಣಂತ. ಯಾಕ್ರಿ? ಭೇಟಿ ಆಗ್ಯಾನ ಯಾವ ಯಾರಿಗೆ ಬೇಕು ಭೇಟಿ ಹಾಕ. ಶರೀರ ಸಂಬಂಧ ತಪ್ಪಿಸ್ಕೋ, ನೀನ ಅದಿ ನಿನ್ನ ಬಿಟ್ಟು ಹುಡುಕಿದ್ರೆ ಸಿಗ್ತದೆ ನಾವು. ತತ್ವಮಸಿ, ಆ ದೇವರ ನೀನಿದ್ದಿ ಅಂತ ಎಲ್ಲ ವೇದಗಳು ಎಚ್ಚರಿಕೆ ಕೊಟ್ಟ. 4 ವೇದಗಳು ತತ್ವಂ ಅಸಿ, ಆ ತತ್ವನ ತ್ರಿಕಾಲ ಬಾಧ್ಯವಾಗಿರ್ತಕ್ಕಂತಹ ಅರು ಆನಂದ ಸ್ವರೂಪ, ಅದ ನೀನಿದ್ದಿ ಅಂತ. ಅದ್ರ ಅರ್ಥಾನುಸಂಧಾನ ವೃತ್ತಿ ಬೇಕು ನೋಡ್ರಿ. ಜಪ ಅನ್ನಿಸ್ತದೆ. ಬರೀ ಜಪ ಮಾಡಂತ ಹೇಳಿಲ್ಲ, ಅದ್ರ ವಿಚಾರ ಮಾಡಂತ ಹೇಳ್ಯಾರ. ಮಹಾವಾಕ್ಯದ ಜಪ ಬಡಬಡ್ಸ್ಕೊತ ಕೂತಾನ. ತತ್ವಮಸಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ಕೊಂತ ಕುಂತ್ರ ಆಗೈತೆ ನೀನು.
ಬಡಬಡಿಸಿಲ್ಲ, ಅದನ್ನು ಅನುಭವಕ್ಕೆ ತಗೊಂಡು ಏ ಈ ಲೋಕದಲ್ಲಿ ಛಾಯಾರೂಪವಾದ ವಿಷಯ ಸುಖಕ್ಕೆ ಮರಳಾಗುವ ಜನರೇ ಹೆಚ್ಚು. ಅತ್ಯಂತ ಸೂಕ್ಷ್ಮವಾದ ಆತ್ಮವಿಚಾರಕ್ಕೆ ಮರಳಾಗುವವರು ಬಹಳ ಕಡಿಮೆ. ನಿಜವಾದ ದೇವರ ವಿಷಯದಲ್ಲಿ ಮರಳಾಗತಕ್ಕವರು 1-2 ಲಕ್ಷ, ಯಾಕೆ ಕೋಟಿ ಜನಗಳಲ್ಲಿ ಯಾರೋ ಉಂಟು. ನಿಜವಾಗಿ ದೇವರ ಎಲ್ಲೈತೆ ಗೊತ್ತಿರ್ಕೋಣ, ಎಲ್ಲೋ ಇಲ್ಲ. ಹಂಗಾಗಿ ಎಲ್ಲಿ ಕಾಂತಾವಲ್ಲಿ ಕೈ ಮುಕ್ಕೊಂತ ಇದ್ದೇವೆ. ಕಲ್ ದೇವ್ರ ಕೈ ಮುಗಿ ಮುಂದಿನ ಜನ್ಮದಾಗ ಮಂಗಿ ಆಗ್ಬಿಡ್ತಾವ. ಮಂಗಿ ಆಗ್ಬಿಡ್ತಾವಂತೀರಿ, ಏನಾಕಿದ್ರು ಕಂಡದಕ್ಕೆ ಕೈ ಮುಕ್ಕೊಂತ ಅಡ್ಡಾಡ್ಕೊಂತ ಗುಡಿ ಕಣ್ಕೊಳಕ ಏನಾರ ಒಂದ್ ಗುಡಿ ಕಟ್ಟಿ ಅದ್ರಾಗ ಇಟ್ಕೊಳ ಕೈ ಮುಗಿದ ಅದ ಪಶು ಆಗಿಬಿಟ್ಟು ಮನುಷ್ಯ ಆಗೇನು ಹುಟ್ಟುದಿಲ್ಲ. ಮನುಷ್ಯ ಆದ್ರೆ ವಿಚಾರ ಇತ್ತಂದ್ರೆ ಮಾಡಕ್ ಹೋಗ್ತದೆ, ಅದಿಲ್ಲ ಅದು ಸಂಸ್ಕಾರ ಆಗಿಬಿಡ್ತಿಲ್ಲ. ಹೆದರಿಕೆ ಐತೆನೋ ಮತ್ತೆ ದೇವ್ರ ಹೆದರಿಕೆ ಯಾರಿಗಾರ ಇದ್ರ ಕರ್ಕೊಂಬ ನೋಡು ಅಂದ್ರಪ್ಪ. ಯಾರಿಗಾರ ಯಾವ್ದಾರ ದೇವ್ರ ಹೆದರಿಕೆ ಐತೆನ ಕರ್ಕೊಂಬ, ದೇವ್ರ ಎಟ್ಟದ ಕರ್ಕೊಂಬ. ದೇವ್ರ ಭಯ ಅನ್ನೋದು ದೇವರಲ್ಲಿ ಇಲ್ಲ. ದೇವರ ನೀನದಿ, ನಿನ್ನಲ್ಲಿ ನಿನಗ ಭಯನ, ನಾನೇ ದೇವರಂತ ಹೇಳ, ಹೆದರಬೇಡ ಅಂತ ರಾಮತೀರ್ಥ ಹೋದಿಲ್ಲ, ನಾನೇ ದೇವರೆಂದು ಹೇಳು. ಇವು ಪಂಚಭೂತಾದಿಗಳ ಭಯನ, ಅವಕ್ಕೆ ಯಾಕೆ ಹೆದರ್ತಿ ಅಂತ. ಯಾಕಾದ ಪಂಚಭೂತಾದಿಗಳಿಗೆ ಅವನ್ನ ಎದುರಿಸು, ಅವಕ್ಕೆ ಯಾಕೆ ಹೆದರ್ತಿ ಅಂತ. ದೇವರ ಭಯವೇ ಅಸಂಬದ್ಧ ಅಂತಾರೆ. ಪಂಚಭೂತಾದಿಗಳ ಭಯವೇ ಅವುಗಳನ್ನು ಎದುರಿಸು, ನಿನಗೆ ನಿನ್ನಲ್ಲಿಯೇ ಭಯವೇ, ನಾನೇ ದೇವರೆಂದು ಹೇಳುವವಲ್ಲ. ಒಬ್ಬ ಅದಾನ್ರಿ, ನಾ ಹೆಂಗದನ್ ದೇವ್ರ ಬೇರೇನದನ್ರಿ, ದೇವ್ರಾಗ ಕೊಡ್ಲಿ ಅಂತಾನೆ. ಯಾಕ್ರಿ ಯಾರು ಹತ್ಕೋವಲ್ರ, ನೀನ ದೇವ್ರಿದ್ದಿ ಅಂತ ಒಬ್ರು ಹೇಳಿರು, ಎಷ್ಟು ಹೇಳಿರು, ಇಷ್ಟು ವರ್ಷ ಆತ ಹೇಳಕೈತಿ, ಒಬ್ರು ಅದನ್ನ ಹಚ್ಕೋವಲ್ರ. ಯಾರ ಏನಾರ ಹೊಗಳಿರ ಎಷ್ಟು ಹಚ್ಕೋತಾನ, ತೆಗಳಿರ ಎಷ್ಟು ಹಚ್ಕೋತಾನ. ಯಾಕ್ರಿ ಹಿಂಗಂದ್ರ ನನಗ ಅವ್ರು ಯಾಕ್ರಿ ಕಾಮನ್ನಾಗ ನೋಡಿ ಚಂಗಳಕ್ಕೆ ಹೋಗ್ಯಾಳ ನೋಡಂದ್ರ ಒಳ್ಳೆ ಹಿಗ್ಗಿರಿ ಹಿಗ್ಗಿರಿ, ಹೌದಿಲ್ಲ. ನೀನೇ ದೇವ್ರಾಗಿ ಅಂತಂದ್ರೆ ಒಬ್ರು ಹಚ್ಕೊಳಕ್. ಯಾರ ಬೇದ್ರ ಹಿಂಗಂದ್ರು ನನಗವ್ರು, ನನಗ್ ದೇವ್ರಂದ್ರ ಅಂತ ಹೇಳಿ ಒಬ್ರು ಹಚ್ಕೊಳಕ್ ಸೇರಿಲ್ಲಲ್ಲ. ಅದ ಕಡೆ ನಾ ಹೆಂಗ್ ದೇವ್ರಾಗಲ್ರಿ, ನಮ್ಮಂತವ್ಯಂದ ಆಗ್ಬೇಕ. ಅಂದ್ರೆ ಹೇಳ್ಯಾರ ರಾಮತೀರ್ಥರು ಸ್ಪಷ್ಟ, ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ. ಹೌದು, ಮಹಾ ದುಃಖಿಯವ, ಪಾಪಿಯವ. ದೇವರೇ ನಾನಂತ ತಿಳ್ಕೊಂಡು ನಾವು ಅವನು ಸುಖಿಯಾಗಿದೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಶರೀರ ನಾನಂತ ತಿಳ್ಕೊಂಡವನು ಪಾಪಿ, ಅದು ದುಃಖಿನ. ಎಷ್ಟು ಅಭಿಮಾನ ಹಿಡ್ಕೊಂಡು ಕುಂತ ನೋಡಿ, ಈ ದೇಹದ ಅಭಿಮಾನ. ಮಧ್ಯಂತರದಲ್ಲಿ ತೋರಿ ಅಡಗಿದ್ದು ಮೊದಲಿದ್ದದ್ದನೇ ಇದು. ಮೊದಲು ಇದ್ದದ್ದು ಯಾವ್ದು? ನೀನದಿ. ದೇಹ ಬರೋಕ್ಕಿಂತ ಮೊದಲು ನೀನದಿ, ಇದು ಇದ್ದಾಗ ನೀನದಿ, ಇದು ಪಾದ ಮ್ಯಾಗೂ ನೀ, ಅದು ನೀನು ಇರುವ ಅಸ್ತಿತ್ವದಲ್ಲಿ. ಅದರ ಅಭಿಮಾನ ಇರಲಿ. ಮಧ್ಯಂತರದಲ್ಲಿ ತೋರುವಂತ ಶರೀರದ ಅಭಿಮಾನ ಇರ್ತಾನೆ, ಇದನ್ ಬಿಡು. ನೀನಲ್ಲದ್ರೆ ನಾನು ಅಂತ ತಿಳ್ಕೊಂಡಿಲ್ಲ, ಅದ ಅಭಿಮಾನ, ಅದಕ್ಕೆ ಅಹಂಕಾರ ಅಂತ. ಅದನ್ನ ಬಿಡು. ಅಭಿಮಾನ ಸೋಡಾ, ಮುಕ್ತಿ ರೋಕಡ. ಸದ್ದ ಬಿಟ್ರೆ ಸದ್ದ, ಅದು ಉದ್ರಿ ಇಲ್ಲ ಇಲ್ಲ. ಈಗ ಮಾಡಿಬಿಟ್ರೆ ಮುಂದೆ ಬರ್ತದೆ, ಹಂಗಿಲ್ಲ. ಈಗ ಸದ್ದ ರೋಕಡಿ, ನೀ ಮುಕ್ತ ಇದ್ದಿ ಅನ್ನೋದು ಒಳಗ್ ಬಿಡ್ತದೆ. ಸದ್ದ ನೀ ಮುಕ್ತದಿ ಅನ್ನೋದು ಹೊಳಿತದೆ, ನೀ ಎಲ್ಲದನ್ನೆಲ್ಲ ಕೈ ಬಿಟ್ರಿ. ಮುಕ್ತಿ ಅಂದ್ರೆ ಏನ್ರಿ? ತಾನೆಲ್ಲದನ್ನೆಲ್ಲ ಕೈ ಬಿಟ್ಟ ಇರುವಿಕೆಗಿನ ಮುಕ್ತಿ ಅಥವಾ ಮೋಕ್ಷ ಅಂತ. ಎಲ್ಲದನ್ನ ನಾನಂತ ತಿಳ್ಕೊಂಡ ನಾ ಮೋಕ್ಷ ಹೊಂತೇನಂದ್ರ, ಈ ದೇಹ ಇಟ್ಕೊಂಡು ನಾನು ಮೋಕ್ಷ ಹೊಂತೇನಂದ್ರೆ ಸಾಧ್ಯತೆ. ಯಾವ್ದು ನೀನು ಯಾವ್ದು ನೀನಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿ.
ವಿಚಾರ ಒಂದು ಬಿಟ್ರೆ ಎದರಿಂದನೂ ಚಿಂತೆ ಕಡಿದ್ರು ನೋಡ್ರಿ ನಿಮ್ಗೆ. ಅಧ್ಯಾತ್ಮ ವಿಚಾರ ಇತ್ತು ಅಂದ್ರೆ ಯಾವ ಚಿಂತೆನೂ ಏ ಶಿವಾನಂದರ ಶಿಷ್ಯರ ಪೈಕಿ ಧ್ಯಾನ ಕೂಡೋರು ಎಷ್ಟು ಮಂದಿ ಇದೆ ಹೇಳಿ. ಅದೇ ಮಹಾತ್ಮರ ಶಿಷ್ಯರಿಲ್ಲ, ಆತ್ಮಾನಂದ ಶಿಷ್ಯರನ್ನವರು ಎಷ್ಟು ಮಂದಿ ಧ್ಯಾನ. ಬರೀ ಹೇಳೋದು ಕೇಳೋದು ಅಷ್ಟ ನಡೆದೈತಿ ಹೌದಿಲ್ಲ. ಧ್ಯಾನ ಕೂತು ಅದನ್ನ ಅನುಭವ ತಗೋಕನ್ನೋರು ಎಷ್ಟು ಮಂದಿ ಇದ್ರಿ ಹೇಳಿ. ಧ್ಯಾನ ಕೂಡೋರು ಎಷ್ಟು ಬಂದಿದ್ದೀವಿ. ಧ್ಯಾನ ಕೂಡ್ಬೇಕು, ಎದ್ದು ಧ್ಯಾನ ಕೂಡ್ಬೇಕು ಅನ್ನೋದು ಇಲ್ಲ ಇಲ್ಲ. ಯಾಕ್ರಿ? ಆದ್ರೆ ರೂಢಿನೇ ಇಲ್ದಂಗ ಆಗ್ಬಿಟ್ಟು. ಬೇಕಾಗಿಲ್ಲ ನಮ್ಗಂತ ಏ ಶಿವಾನಂದರ ಶಿಷ್ಯರನ್ನವರು ಚಂಚಲ ಮನಸ್ಸಿನವರು ಅದಾರೋ ಏನ್ ನಿಶ್ಚಲ ಮನಸ್ಸಿನವರು ಅದಾರ? ಶಿವಾನಂದ ಶಿಷ್ಯರಿರ್ಲಿ, ಆತ್ಮಾನಂದ ಶಿಷ್ಯರಿರ್ಲಿ, ಯಾವ ಮಹಾತ್ಮರ ಶಿಷ್ಯರೇ ಇಲ್ಲ. ಅದರಂತೆ ಅವ ಇದ್ರೆ ಅವ ಶಿಷ್ಯ ಹೌದಿಲ್ಲ. ಶಿವಾನಂದರ ಶಿಷ್ಯರು ಯಾರಿರುವರು ಅಂತ ಒಂದು ಪ್ರಕಟಣೆ ಕೊಟ್ಟಿದ್ರು. ನಮ್ಮ ಅಪ್ಪನಂಗ ಯಾವಾಗ ಬೇಕವಾಗ ಆ ಸಮಾಜ ಸ್ಥಿತಿಯನ್ನು ಹೊಂದಿದವ ಶಿವಾನಂದರ ಶಿಷ್ಯ. ಹೌದು, ಆತ್ಮಾನಂದನಂಗ ಸಮಾಜ ಸ್ಥಿತಿ ಹೊಂದಿದವ ಆತ್ಮಾನಂದರ ಶಿಷ್ಯ. ಆತ್ಮಾನಂದರಂಗ ನಿರಂಜನ ಪೂಳಂಗ ಯಾವಾಗ ಬೇಕವಾಗ ನಿದ್ದೆ ಮಾಡಕಲ್ಲಿ ಐಚ್ಛಿಕ ನಿದ್ರ, ಮಹಾನಿದ್ರ, ಯೋಗ ನಿದ್ರ. ಅದಕ್ಕೆ ಅದನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡ ಉಳ್ಕೊಳಕ್ ಬಂದ್ರೆ ಅವ್ರ ಶಿಷ್ಯರು ಹೌದಿಲ್ಲ. ಯಾರದಾರಂತ ಶಿಷ್ಯರು? ಶರೀರ ಸಂಬಂಧ ಇಟ್ಕೊಂಡು ಎಲ್ಲರೂ ಶಿಷ್ಯರಿಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗಿಲ್ಲ ಶಿಷ್ಯರ. ಅನಾತ್ಮ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಈ ವಿಶ್ವ ಎಂಬ ಚರಟದೊಳಗೆ ಏನು ಗಳಿಸಿ ಸುಖ ಹೊಂದಬೇಕಂತೀವಿ ನಾವು. ಏನಾರ ಗಳಿಸಿ ಸುಖ ಹೊಂದಬೇಕಂತ ಹೊರಟೀವಿ. ಈ ಚರಟದಿಂದ ರಸ ಎಂದು ಸಿಗ್ಬೇಕ್ರಿ. ಇದು ವಿಶ್ವ ವಿಷಯ ಅಂದ್ರೆ ಕಸ ಅಂತಂದ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದರೆ ಜಗತ್ತಿನ ಯಾವುದೇ ವಿಷಯ ಎಲ್ಲ ತುಷ ಅದ, ಕಸ, ರಸ ಇಲ್ಲ ಅದ್ರಾಗ. ರಸೋ ವೈಸಹ ನಾನೇ ರಸ ಸ್ವರೂಪ. ರಸ ಅಂದ್ರೆ ಆನಂದ. ಆನಂದ ನನ್ನೊಳಗದ, ಈ ವಿಶ್ವದೊಳಗಿಲ್ಲ. ಇದಕ್ಕೆ ಬಾಯಿ ತಕೊಂಡು ಕೊಡುದಿಲ್ಲ ಅವನು ತಿಳಿದವ. ಜಗತ್ತಿನ ಯಾವ ಸಾಮಾನಕ್ಕೂ ಬಾಯಿ ತಕೊಂಡು ಅದು ಬೇಕಂತ ಇಚ್ಛಾ ಮಾಡಕ್ ಹೋಗ. ನಾವು ಅದ್ರಾಗ ಸುಖ ಸಿಗ್ತೈತೆ ಅಂತ ಅವುಗಳ ಬೇಡಿಕೆ ಐತಿ, ಸುಖ ಕೊಡ್ತಾವಂತ ಅವು ಇಚ್ಛೆಗಳು, ಕಾಮನೆಗಳು ಉಂಟಾಗ ಎಲ್ಲಿ ತನಕ ಈ ಬಯಕೆ ಇರ್ತತಿ, ಈ ವಿಷಯ ವಸ್ತುಗಳ ಬಯಕೆ, ಅಲ್ಲಿ ತನಕ ನಮ್ಗೆ ಸುಖ ಅನುಭವ. ಈ ಬಯಕೆಗಳು ಇಲ್ಲದಂಗ ಆದ್ಕೂಲೆ ನಮ್ಗೆ ಆನಂದ ನಮ್ಮಲ್ಲಿ ಐತೆ ಅನುಭವ. ಇಚ್ಛಾ ರಹಿತ ಆಗ್ಬೇಕು. ಜಗತ್ತಿನ ಯಾವ ಇಚ್ಛೆಯನ್ನು ಮಾಡದೇ ಇದ್ದ ಒಂದು ಸಮಾಧಾನ, ಶಾಂತಿ ನನ್ನೊಳಗೆ ಐತೆ ಅನ್ನೋದು ಬೆಳೀತದೆ. ಅವನು ದೊರಕಿಸ್ಕೊಳ್ಳೋ ಸಂಬಂಧ ಎಲ್ಲ ದೈನಾಸ್ಬಿಡೋದು, ಇನ್ನೊಬ್ರಿಗೆ ಬೇಡ್ಕೋದು, ದೇವ್ರಿಗೆ ಹೋಗುದು, ಜನರಿಗೆ ಹೋಗುದು, ಬೇಡ್ಕೊಂಡು ಅವ್ ಸಿಗ್ತಾವು. ಯಾಕ್ರಿ? ನಿನಗ್ ಭ್ರಮ ಆಗೈತಿ ನಿಮ್ಗ. ಯಾಕ್ರಿ? ಚಲೋ ಸಾವುಕಾರಿಕ್ ಬರ್ತೈತಿ, ಚಲೋ ಏನ್ ಸಿಗ್ತಾಳೋ, ಚಲೋ ಗಂಡ ಸಿಗ್ತಾನೋ. ಯಾಕ್ರಿ? ಬೇಡ್ಕೊಂಡ್ರ, ನಡ್ಕೊಂಡ್ರ, ವ್ರತ ಮಾಡಿದ್ರ, ಯಾಕ್ರಿ ಸಂಕಷ್ಟ ಮಾಡಿದ್ರ ಸಿಗ್ತಾವ ಅಂತ ಭ್ರಮ ಆಗೈತಿ. ಯಾರು ಹುಬ್ಬಿ ಹಚ್ಚಿರು ಏನು ತಿರಿ ಕೆಡಿಸ್ಬಿಟ್ಟಾರೆ ಎಲ್ಲ. ಯಾಕ್ರಿ? ಇವನು ಮಾಡಿದ ಕೂಲ ಗಾಡಿ ಸಿಗ್ತಾನಂತ ಸಂಕಷ್ಟ ವ್ರತ ಮಾಡ ಉತ್ತರ ಸಾಧ್ಯ ಇಲ್ಲ. ನೀವು ಮಾಡಿದ ಕರ್ಮಕ್ಕನುಸಾರ ಏನ್ ಬರೋದು ಬರ್ತೈತಿ ತಿಳಿದಾಗ ಇವನ್ನೆಲ್ಲ ಯಾಕೆ ಇದು ಮಾಡಕ್ ಯಾವ ದೇವ್ರ ತಿಂದು ಅವಶ್ಯಕತೆ ಇಲ್ಲ, ಯಾವ ವ್ರತ ನಿಯಮಗಳ ಅವಶ್ಯಕತೆ ಇಲ್ಲ. ಬದಲು ನಿನಗೆ ಬೇಕಾದ ನಿನ್ನೊಳಗೈತೆ ಅನ್ನೋ ತಿಳ್ಕೊಳ್ಳೋದು ಅವಶ್ಯಕತೆ. ಊರೆಡಗುವ ವಸ್ತುಗಳನ್ನು ದೊರಕಿಸ್ಕೊಳಕ ಎಟ್ ದೇವರದಿಂದ ನಡ್ಕೋತಿ, ಎಟ್ ದೈನಾಸ್ ಬಿಡ್ತೀವಿ. ಎಂಥವನ್ ಕೇಳೋದು, ಎಂಥವ ಹಾಳಾಗಿ ಹೋಗೋ ಹೋದಿಲ್ಲ. ಏನ್ ಬಿಡೋ ಅಂತದ್ದು
ಸಾಯು ಗಂಡನ್ ತಗೊಂಡು ಏನ್ ಮಾಡೋದು? ಯಾಕ್ರಿ? ಸಾಯು ಹೆಂಡತಿ ತಗೊಂಡು ಏನ್ ಮಾಡೋದು? ಸಾಯು ಮಕ್ಕಳು ತಗೊಂಡು ಏನ್ ಮಾಡೋದು? ಹಾಳಾಗಿ ಹೋಗೋ ಆಸ್ತಿ ಸಂಪತ್ತು ತಗೊಂಡು ಏನ್ ಮಾಡೋದು? ಯಾಕ್ರಿ? ಸುಖ ಕೊಡೋದ ವಸ್ತುಗಳನ್ನು ಬೇಡ್ಕೋತೀನಿ, ನೀ ಬೇಡ್ಕೊಂಡ ವಸ್ತುಗಳು ನೀವು ಸುಖ ಕೊಡ್ತಾವ? ಸಾವು ಕೊಡುವ ಗಂಡನ ಒಯ್ದು ಒಲೆ ಒಳಗೆ ಇಕ್ಕು ಅಂತ ಅಕ್ಕಮದೆ ಹೇಳಲಿಲ್ಲ? ಸಾವಿಲ್ಲದ ಕೇಳಿಲ್ಲದ ಕೆಲವೊಂದು ಒಲಿದ ನೋವು. ಎಂತ ಸಾವು ಇಲ್ಲದ ಸಾವು. ಶರೀರ ನಾ ಹೆಣ್ಣ ಅಂತ ತಿಳ್ಕೊಂಡು ಗಂಡಿಗೆ ಹೋಗಿ, ಗಂಡ ಅಂತ ತಿಳ್ಕೊಂಡು ಹೆಣ್ಣಿಗೆ ಹೋಗಿ. ನಾ ಗಂಡು ಅಲ್ಲ ಹೆಣ್ಣು ಅಲ್ಲ, ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಿಲ್ಲ, ಆ ಭಾವ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಬರ್ತಾವ. ದೇಹ ಭಾವ ಬಂದ ಕೂಡಲೇ ಇವೆಲ್ಲ. ಹೆಣ್ಣಿನ ಭಾವ ಬಂದ ಕೂಡಲೇ ಗಂಡಿನ ಆಕರ್ಷಣೆ ಆಕೈತಿ, ಗಂಡಿನ ಭಾವ ಬಂದ ಕೂಡಲೇ ಹೆಣ್ಣಿನ ಆಕರ್ಷಣೆ. ಆ ಭಾವ ದೇಹ ಭಾವವನ್ನು ತೆಗೆದು ಬಿಟ್ರೆ ಯಾವ ಆಕರ್ಷಣೆನೂ ಆಗುದು. ಅದಕ್ಕೆ ಆತ್ಮಭಾವದೊಳಗಿರ್ಬೇಕು ಯಾವಾಗ ನಮ್ಮ ನಿಜದ ಭಾವ. ಹೆಣ್ಣಾಗಿದ್ದೇನೆ ಗಂಡಾಗಿದ್ದೇನೆ ಅಂತಂದ್ರೆ ಅವು ಭಾವನೆಗಳು ಬರ್ತವೆ. ದೇಹ ಭಾವ ಬಂದ ಕೂಡಲೇ ಇವೆಲ್ಲ ಆಕರ್ಷಣೆಗಳು ಉಂಟಾಗ. ದೇಹ ಭಾವ ಬಿಟ್ಟು ತನ್ನ ಆತ್ಮಭಾವ ಆನಂದದ ಭಾವದೊಳಗೆ ಯಾವಾಗಲೂ ಇದ್ರೆ, ಬ್ರಹ್ಮ ಭಾವದೊಳಗಿದ್ರೆ ಅವ ಬ್ರಹ್ಮಚಾರಿ. ಯಾಕ್ರಿ? ಬ್ರಹ್ಮ ಭಾವದಾಗಿದ್ದ ಅವ ಬ್ರಹ್ಮಚಾರಿ. ಶರೀರ ಭಾವದಾಗಿದ್ದುಕೊಂಡು ನಾ ಬ್ರಹ್ಮಚಾರಿ ಇರ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅವ ವ್ಯಭಿಚಾರಿ. ಅದಕ್ಕೆ ಅವ ಬ್ರಹ್ಮಚಾರಿ ಯಾರಿಗೆ ಇರಾಕ್ ಬರುತ್ತೆ ಅಂದ್ರೆ ದೇಹ ಭಾವನೆ ಬಿಟ್ಟು ಆತ್ಮಭಾವನೆ ಯಾವಾಗಲೂ ಇರೋರಿಗೆ ಬ್ರಹ್ಮಚಾರಿ ಅಂತ. ದೇವ್ರು ಎಲ್ಲಿಲ್ಲ ಅನ್ನೋದನ್ನ ಹೇಳ್ರಿ ಅಂದ್ರೆ ದೇವ್ರು ಎಲ್ಲಿ ಅದಾನ ಅನ್ನೋದನ್ನ ಹೇಳಕ್. ದೇವರು ಇಲ್ಲದನ್ನು ತೋರಿಸ್ರಿ. ಯಾಕ್ರಿ? ಅದು ಇದ್ರಾಗ ಬರ್ತೈತಲ್ಲ, ಕನಕದಾಸರ ಒಂದು ಗುರುಗಳು ಯಾರು ಇಲ್ಲದಲ್ಲಿ ಇದನ್ನ ಬಾಳೆಹಣ್ಣು ತಿಂದು ಬರಿಪ್ಪ ಅಂತ ಎಲ್ಲ ಶಿಷ್ಯರಿಗೆ ಕೊಟ್ಟರು. ಎಲ್ಲ ಶಿಷ್ಯರು ಹೋಗಿ ತುಂಬಾ ಕದ ಹಾಕೊಂಡು ತಿಂದಂತ, ಕಂಬಳಿ ಹೊತ್ಕೊಂಡು ತಿಂದಾನು, ನೀರ ಮುಗಿಗೆ ತಿಂದಾನು. ಕನಕದಾಸ ಯಾರೂ ಇಲ್ಲದ ಜಗ ನನಗೆ ಸಿಗ್ಲಿಲ್ರಿ. ಯಾರೂ ಇಲ್ಲದ ಅಲ್ಲಿ ಇದನ್ನ ತಿಂದು ಬರಿ ಅಂದ. ಯಾರು ಇಲ್ಲ, ಅದೇ ಅಲ್ಲಿ ಅಸ್ತಿತ್ವದ ನನ್ನ ಅಸ್ತಿತ್ವದ. ಯಾವಾಗಲೂ ಅಲ್ಲಿ ಅದ ದೇವ್ರು, ಯಾವಾಗಲೂ ಇದ್ದ ವಸ್ತು ಏನದ ದೇವ್ರು. ದೇವ್ರು ಇಲ್ಲದ ಸ್ಥಿತಿ ಯಾವ್ದು? ಯಾರೂ ಇಲ್ದಂಗೆ ಯಾವಾಗ ಆಕೈತಿ? ಎಲ್ಲಾ ಕಾಲದೊಳಗೂ ಐತಿ. ಅವರು ಯಾವಾಗ್ಲೂ ಐತಿ. ದೇವ್ರೇ ಇಲ್ಲ ಅನ್ಬೇಕಾದ್ರು ಇಲ್ಲ ಅಂತ ಹೇಳವ್ರು ಯಾರ? ಇಲ್ಲಿ ಯಾರು ಇಲ್ರಿ ಅಂತ ಹೇಳೋಬ್ಬ ಎದೆಯಲ್ಲ. ಯಾರೂ ಆತ್ಮನ ಭಾವವನ್ನು ಅನುಭವಿಸಲಾರು. ನೀ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದ್ದ ನೀ ಇಲ್ಲ ಅನ್ಬೇಕು. ಇಲ್ಲಿ ಯಾರೂ ಇಲ್ರಿ ಅಂತ ಹೇಳ್ಬೇಕಾದ್ರೆ ನೀ ಎಲ್ಲಿ ಅಸ್ತಿತ್ವ ಐತಿ? ಇಲ್ಲ ಅಂತ ಹೇಳೋ ನೀ ಎದೆಯಲ್ಲ. ನೀ ಇಲ್ದಂಗೆ ಯಾವಾಗ ಹಾಕಿ? ಎಲ್ಲ ಇಲ್ದಂಗ ಅಕ್ಕಾವ. ಶರೀರಾದಿಗಳು, ಮನಸ್ಸು, ಬುದ್ಧಿ, ಚಿತ್ತು ಇವೆಲ್ಲ ಒಂದು ವಸ್ತುಗಳು ತೋರ್ತಾವ, ಮತ್ತೊಂದು ವಸ್ತುಗಳು. ಆದ್ರೆ ನೀ ಇಲ್ದಂಗೆ ಯಾವಾಗ ಹಾಕಿ? ನೀ ಎಲ್ಲಾ ವಸ್ತುಗಳಿಗೋದಿ, ಎಲ್ಲಾ ವಸ್ತುಗಳನ್ನ ಅನುಭವ ಮಾಡ್ತಿಲ್ಲ. ನಿದ್ಯಾಗ ಏನೈತಿ ನಾವು ಐತಿ, ನಿದ್ಯಾಗ ಆರಾಮಿತ್ತ ಹೇಳವ್ರು ಯಾರು? ಅಲ್ಲಿ ಅರಿವು ಐತಿ. ಯಾಕ್ರಿ? ಎತ್ತರ ಕನಸುಗಳನ್ನು ಯಾವ ಅರಿವು ಅನುಭವಿಸಿತೋ ಅದೇ ಅರಿವು ನಿದ್ರೆಯನ್ನು ಅನುಭವಿಸಿತು. ಅಲ್ಲಿ ನೀನದಿ, ಎಲ್ಲಾ ಕಡೆ ನೀನದಿ. ನೀನಿಲ್ಲದ ಜಗ ಯಾವ್ದು? ಅದ ಇಲ್ಲ, ಎಲ್ಲಾ ಕಡೆ ಇದ್ದದ್ದ ದೇವ್ರು. ಇದು ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿದ್ದದ್ದು ಅದು ದೇವ್ರನ್ನ, ಅದು ದೇವ್ರಲ್ಲ. ನೀ ಇಟ್ಕೊಂಡ ದೇವ್ರು ಒಂದು ಅವಸ್ಥೆ ಒಳಗೆ ಅಷ್ಟೇ ಐತಿ, ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿ ಐತಿ ನೀನ್ ದೇವ್ರು? ಯಾಕ್ರಿ? ಎಲ್ಲಿದಾವ್ರಿ? ನೀನು ಹೆಣ್ಣುಗೊಂಡು ಎಲ್ಲವ, ದುರ್ಗವ, ಕಾಳವ, ಕಟ್ಟೆವ ಎಲ್ಲಿದಾವು? ಈ ದೇಶದಾಗ ಎಲ್ಲಿದಾವು? ಕನಸಿನಾಗ ಎಲ್ಲಿದಾವು? ಎಚ್ಚರಿಕೆ ಕಲ್ಪಿಸ್ಕೊಂಡು ಕೂತಿ ಒಂದು ಗುಂಪಿನ ಅವನು ಹರಿಹರ ಬ್ರಹ್ಮಾದಿಗಳನ್ನು ಅವು ನೀನು ಒಂದು ಎಚ್ಚರಿಕೆ ಕಲ್ಪಿಸ್ಕೊಂಡು ಕೂತಿ. ಅವು ನಿನ್ನ ಕಲ್ಪನಾದ ತೆರೆಗಳು. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು. ನಿನ್ನ ಕಲ್ಪನಾದಾಗ ಇಡೀ ಜಗತ್ತ ಒಂದು ಎಚ್ಚರಿಕೆ ಅವಸ್ಥೆ ತೋರ್ತದೆ. ಈ ಜಗತ್ತಿನ ಹುಟ್ಟಿಸಿದವ ದೇವರು ದಿನರು ಅನ್ನೋ ಔಷಧ ಒಂದು ಎಚ್ಚರಿಕೆ ಒಳಗದ. ಎಚ್ಚರಿಕೆ ಅವಸ್ಥೆ ಮುಳುಗಿದಾಗ ಎಲ್ಲೈತ್ರಿ ಜಗತ್ತು, ಈಶ, ದೇವರು ಅನ್ನೋದು ವಾವ್ ಎಲ್ಲೈತಿ? ಎಲ್ಲಾ ಲೋಕಗಳಂತಿಲ್ಲ, 14 ಲೋಕಗಳನ್ನು ಸುಧಾ ನೀನು ಒಂದು ಎಚ್ಚರಿಕೆ ಒಳಗ ಅಷ್ಟ ಅದಾವ, ಮತ್ತೊಂದು ಅವಸ್ಥೆ ಒಳಗ ಅವ ಇಲ್ಲ. ಆದ್ರೆ ನೀನು ಎಲ್ಲ ಅವಸ್ಥೆ ಒಳಗೋದಿ, ಅವನ್ನ ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಯಾವಾಗಲೂ ಇರು ನೀನು.
ನೀವ್ ಇಲ್ದಂಗೆ ಯಾವಾಗ ಹಾಕಿರಿ ಹೇಳಿ? ಅಜ್ಜಾತ್ ಕೇಳಿದ್ರು ಬಾಬು ಅಪ್ಪರ ದೇವ್ರ ಅದಾರ ಅಂತೀರಿ ಇಲ್ಲತ್ತೀರಿ ನೀವು ಅಂತ ಕೇಳಿದ್ರು. ದೇವ್ರ ಬಡಿ ಎದಕ್ ಬೇಕಾಗಪ್ಪ? ನೀ ಅದಿ ಇಲ್ಲೋ ನೋಡ್ಕೊಂಬೋದಿಲ್ಲ. ದೇವ್ರ ಸುದ್ದಿ ಬಿಡದ, ನೀ ಅದೇನ ಇಲ್ಲ. ನಾ ಅದೇನ್ರಿ? ನೀನ ಅದ ಅದಿ ಅದಿಲ್ಲ. ದೇವ್ರಂತ ಅನ್ಯವಾಗಿ ಕಲ್ಪಿಸ್ಕೊಂಡೆ ಆ ದೇವ್ರೇ ನೀನ್ ಅದಿ ಅದಿಲ್ಲ. ನಿನ್ನ ಬಿಟ್ಟ ಐತೆನ ಅದು ದೇವ್ರಂದ್ರೆ ನೀನ? ನೀ ಇಲ್ದಂಗೆ ಯಾವಾಗ ಅಕ್ಕಿ ನೋಡ್ಕೊ. ನಮ್ದಷ್ಟೇ ನಮ್ಗೆ ಗೊತ್ತೈತಪ್ಪ, ದೇವ್ರದ್ದು ಗೊತ್ತಿಲ್ಲ ನಮ್ಗೆ. ದೇವ್ರು ಪರಮಾತ್ಮ ಈಶ್ವರ ಗೊತ್ತಿಲ್ಲ, ನಮ್ದಷ್ಟ ನಮ್ಗೆ ಗೊತ್ತಿಲ್ಲ. ಯಾವಾಗಲೂ ಇರು, ಯಾವಾಗಲೂ ಇದ್ದದ್ದು ಅದಕ್ಕೆ ದೇವ್ರು. ಒಮ್ಮೆ ಐತಿ ಒಮ್ಮೆ ಇಲ್ಲ, ಅದ್ರೆ ಹೆಂಗೆ ದೇವ್ರ ಹಾಕತ್ತೀವಿ? ಅದು ದೇವ್ರಲ್ಲ. ಏನು ಕಲ್ಪನಾ ಮಾಡೋಲ್ಲ, ಮನಸ್ಸು ಸುಮ್ಮ ಇದ್ರೆ ದೇವ್ರೇ ಇತ್ತು, ಆನಂದನೇ ಇತ್ತು. ಮನಸ್ಸು ಚಂಚಲ ಆದ್ರೆ ದೇವ್ರ ಅಲ್ಲದ್ದು ಇರ್ತದೆ. ಅಧ್ಯಾತ್ಮ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಾರೆ ಇವ್ರು. ಏನ್ ರಾಮಾಯಣ ಅಂತ ತಿಳಿದ್ರಿ? ಸಂಖ್ಯಾ ಬಳಿ ಪದ ಅಂತ ತಿಳಿದ್ರಿ? ದೇವ್ರಂದ್ರೆ ಏನು ಅನ್ನೋದು ಗೊತ್ತು ಗುರಿ ಇಲ್ಲದಕ್ಕೆ ದೇವ್ರ ನೆನಪು ಮಾಡಕ್ ಬರವಲ್ದು ನಮಗೆ. ಕಂಡದ್ದನ್ನ ನೆನಪು ಮಾಡ್ಕೊಂತ ಹೊಂಟೀವಿ. ದೇವ್ರಂತ ಎದಕಾರ ಹೋಗಿ ದೇವ್ರಂತ ಏನಾರ ಪೂಜೆ ಮಾಡ್ತೀವಿ, ದೇವ್ರಂತ ಏನಾರ ತಂದು ಇಡ್ತಿ. ದೇವ್ರ ಇಟ್ಟಾನ, ದೇವ್ರ ಯಾರು ಇಟ್ಟವ್ರ? ಯಾರು? ದೇವ್ರಂತ ಏನಾರ ಇಟ್ಟೇನು? ದೇವ್ರ ಇಟ್ಟೀವ. ದೇವ್ರ ಪೂಜೆ ಮಾಡಿದಂತ, ದೇವ್ರ ಪೂಜೆ ಮಾಡಿದೆ, ದೇವ್ರಂತ ಏನಾರ ಪೂಜೆ ಮಾಡಿದೇವ್ ಅಂದಲೇ ಸಂಕಟ ಹೋಗೋದು ಅದಿಲ್ಲ. ನಿಜವಾಗಿ ದೇವ್ರ ಪೂಜೆ ಯಾರು ಮಾಡಿದ್ರೆ? ದೇವ್ರನ್ನ ಯಾರು ಇಟ್ಟಿರಿ? ನಮ್ಮ ಮನ್ಯಾಗ ದೇವ್ರ ಇರ್ಬೇಕು, ದೇವ್ರ ತಂದ. ಅದು ಯಾರು ಮಾಡಿದ್ದನ? ಅದು ದೇವ್ರು ಮಾಡಿದ್ದ ದೇವ್ರನ ಅದು? ಯಾವ ಪತ್ತಾರವ ಇವು ಮಾಡಿದ್ದು ತಂತಂದು ಇರ್ತಾರೆ. ದೇವ್ರ ಮಾರಾಕ್ ತರ್ಬೇಕ್ರಿ, ಮದ್ವಿ ಮಾಡ್ಬೇಕು ಮಕ್ಕಳಿಗೆ, ದೇವ್ರ ತಂದಿಡ್ಬೇಕು. ಹುಣ ಅಂತಾವ ಯಾಕ್ರಿ? ಮಾಡ್ಮ್ಯಾಗ ತಂತಂದು ಅವನ್ನೆಲ್ಲ ಗಂಟು ಕಟ್ಟಿ ಜಗ್ಲಿ ಮ್ಯಾಗಿಟ್ಟು ಅದ್ರಿ ದೇವ್ರು ಬೇಕ್ರಿ ಮದ್ವಿ ಮಾಡಕ್. ಮಾರಾಕ್ ತಂದದ್ದು ದೇವ್ರ ನಾವು ಯಾಕ್ರಿ? ದೇವ್ರ ಮಾರಾಕ್ ಬರ್ತಾನ ಅವನು ಅದಿಲ್ಲ. ರೊಕ್ಕ ಕೊಟ್ಟೆ ತರದಿಲ್ಲ ಅವನ್ನ. ಸಾಮಾನ್ಯ ಏನೇನು ತಂತಂದು ಎಲ್ಲಾರ ವಾದಲ್ಲಿ ತಂತಂದು ಅವ್ನು ತಂದದ್ದು ಇಡೋದು ಜಗ್ಲಿ ಮ್ಯಾಗಿಟ್ಟು ಅವನ್ನೆಲ್ಲ ಗೂಡಿಸಿ ಪೂಜೆ ಮಾಡೋದು, ಮತ್ತೆ ನೀರಾಗಿ ಎದ್ದೋದು, ತೆಗ್ದು ಹಾಕೋದು. ಏನಿದು ಇಲ್ಲ ಉತ್ತರ ಶಾಂತಿ. ಈ ವಿಚಾರ ಬೆಳೆದ್ರೆ ಅವನ್ ಯಾಕೆ ಮಾಡ್ತಾನ? ಅದನ್ನ ಮಾಡಿದವಂತ ಕುಂತಿ ಯಾರು ಸಂಕಟ ಹೋಗ್ಯಾವ. ಈ ವಿಚಾರ ಮಾಡ್ಕೊ, ಅವನ್ನೆಲ್ಲ ತೆಗೆದೋಗಿ ಅವನು ಈ ಜಗ್ಲಿ ಮ್ಯಾಗ ಇಟ್ಟು ತೆಗೆದು ಹೋಗೋದು. ನೀನಾ ಜಗ್ಲಿ ಮ್ಯಾಗ ಕುಂತು ಈ ಚಿಂತನೆ ಮಾಡು. ದೇವ್ರ ಕೋಲಿ ಒಳಗೆ ಜಗ್ಲಿ ಯಾಕೆ ಮಾಡಿರ್ತಾರ? ಈ ಧ್ಯಾನ ಕೂಡ್ಲಿಕ್ಕೆ. ಅದೇ ಇಲ್ಲಿ ಬ್ರಹ್ಮನಿಷ್ಠರಲ್ಲಿ ಕೇಳಿದಂತಹ ವಿಚಾರಗಳನ್ನ ಕುಳಿತಲ್ಲಿ ಚಿಂತನೆ ಮಾಡ್ಲಿಕ್ಕೆ ಅವನು ಮಾಡಿರ್ತಾರ. ನೀ ಅಲ್ಲಿ ಅವನು ಸಾಮಾನ್ಯ ಇಟ್ಕೊಂಡು ಕುಂತ ಕಂಚು ಹೆಚ್ಚಾಡಿ ಫೋಟೋ ಇವನ್ನೆಲ್ಲ ಜೋತಾಡ್ಸ್ಕೊಂತ ಅವನ್ನೆಲ್ಲ ಅದನ್ನೆಲ್ಲ ಹುಚ್ಚರ ಸಂತ. ಅದನ್ನ ಮಾಡಿ ಯಾರಿಗೂ ಸಂಕಟ ಹೋಗಿಲ್ಲ. ನೀ ಬೇಕಾದ ಜನ್ಮ ಹುಟ್ಟಿ ಬಂದು ಮಾಡಿದ್ರು ಸುಧಾ ನಿನ್ಗೆ ಹೋಗುದು. ಏನ್ ಮಾಡೋ ದೇವ್ರ ಅಂತೇಳಿ ಇಲ್ಲಿಲ್ಲ ಏನಾರ ಅದನ್ನ ತೆಗೆದೋಗಿ ಅಷ್ಟು ದಮ್ಮ ಐತಿನ ಅಂದ್ರೆ ಇದು ತಿಳಿದಕ್ಕೆ ಅನ್ನೋದು ಗೊತ್ತು ನೋಡಿ. ಯಾಕ್ರಿ? ಯಾರಿಗಾರ ಕೂಡ ಬಾಂಡೆ ಸಾಮಾನು ಹಾಕವು ಅವನ್ನ ಯಾಕೆ ಇಟ್ಕೊಂಡ್ ಕುಂತಿ ಕೆಲ್ಸ? ಯಾಕ್ರಿ? ಎದಕ್ಕೆ ಉಪಯೋಗ ಬರ್ತಾವ್ರಿ ಅವು? ಕಾಡ್ತಾವ್ರಿ, ಕಾಡ್ತಾವ. ನಾವು ಯಾವ ಹೇಳ್ದಾವ್ ನಿಮ್ಗೆ? ಭಯ ಹುಟ್ಟಿಸವ್ರಿ. ಯಾಕ್ರಿ? ನಿಮ್ಮ ವಂಶನ ನಾಶ ಮಾಡ್ತೇನೆ ನೋಡಿ ನಿಮ್ಗೆ ನನಗೆ ನಡ್ಕೊಳ್ಳಿಲ್ಲ. ಪಿಸಾಚಿ ಹೆದರ್ಸ್ತಿರ್ತಾವ್ರಿ. ಪಿಸಾಚಿ ಹೆದರ್ಸ್ತಿರ್ತಾವ. ಹೆದರ್ಕಿ ತಡೆಯಕ್ಕೆ ಅದನ್ನ ಮಾಡಿ ತಂದು ಅದನ್ನ ಹೌದು ಅಂತದ್ ಮಾಡಿ ನನಗೆ ಮೂರ್ತಿ ಮಾಡಿ ಹಿಡಿಸು. ಏನೇನು ಹೆದರಿಕೆ ಅಂತಂದು ಇಟ್ಟಿಟ್ಟು ಅದನ್ನ ಪೂಜೆ ಮಾಡ್ಬೇಕು. ಪಿಸಾಚಿ ಹೇಳಿದ್ದು ಪಿಸಾಚವಾಗ ಮಾಡು. ಪಿಸಾಚಿಗೆ ಅದು ಹೆದರಿರಿ ಹೆಂಗ್ರಿ? ವೇದಾಂತಕ್ಕೆ ಬಂದ ಮ್ಯಾಗ ಎದಕ್ಕೂ ಹೆದರ್ಬಾರ್ದು.
ಯಾವಾಗಲೂ ಸುಖರೂಪಿಯಾಗಿರುವಂತಹದ್ದು ಯಾವುದದ ಅದಕ್ಕೆ ದೇವರು ಅಂತಾರೆ. ಅದಕ್ಕೆ ಪುರುಷಾರ್ಥ ಅಂತಾರೆ, ಪರಮ ಪುರುಷಾರ್ಥ ಅದಕ್ಕೆ ಅಂತಾರೆ. ಆನಂದ ಅಥವಾ ಸುಖ ಹೊರಗಿನಿಂದ ಹೊಸದಾಗಿ ಅದು ಪಡೆಯುವಂತಹ ಯಾವುದಾದ ಒಂದು ವಸ್ತು ಅಲ್ಲದು. ಏನ್ ಅವನು ಗಳಿಸಾಕೊಂಡೇವನು, ಸಾಮಾನು ಗಳಿಸಿವೇನು, ಸುಖ ಗಳಿಸಿವ? ಯಾಕ್ರಿ? ಸಾಮಾನು ಗಳಿಸಿ ಸುಖ ಏನಾರು ಗಳಿಸೇನು? ಮತ್ತು ಅದನ್ನ ಗಳಿಸಿದಿಲ್ಲ, ಸಾಮಾನನ್ನ ಗಳಿಸಿದ್, ಸುಖ ಏನು ಗಳಿಸಲಿಲ್ಲ. ಮತ್ತು ಅದನ್ನ ಹಿಡಿದೆ, ನಿನಗೆ ಬೇಕಾದದ್ದು ಏನು ಹಿಡಿಲಿಲ್ಲ. ಯಪ್ಪ ಹೊಲ ಹಿಡನ್ರಿ ಅಂತ ಅವ್ರು ಇದ್ದಾಗ ಬಂದಿದ್ದವು. ಯಪ್ಪ ಅದೊಂದು ಹೊಲ ಹಿಡನ್ರಿ, ಸ್ವಾಭಾವಿಕ ಇದ್ದಾಗ ಹಿಂಗ ಅನಪ ಪ್ರವಚನಕ್ಕೆ ಅವ ಕುಂತಿದ್ದ. ಮತ್ತು ಅದನ್ನ ಹಿಡಿದೆ, ನಿನಗೆ ಬೇಕಾದದ್ದು ಏನು ನೀ ಹಿಡಿಲಿಲ್ಲ. ಮತ್ತು ಮಣ್ಣ ಹಿಡಿದೆ, ಸುಖ ಏನು ಹಿಡಿಲಿಲ್ಲ. ಅದಿಲ್ಲ, ಅವನು ಹಿಡಿದ್ರೆ ಸುಖ ಸಿಗ್ತೈತಿ. ಹೊಲ ಹಿಡಿದೀನಿ, ಮನಿ ಹಿಡಿದೀನಿ, ನೌಕರಿ ಹಿಡಿದೀನಿ, ಅಧಿಕಾರ ಹಿಡಿದೀನಿ, ಏನ್ ಹಿಡಿದ್ರಿ? ಹೋಗುವ ನಾವು, ಜೊತೆ ಹೊಂದುವ ನಾವು. ಟೈಮ್ ನಿನ್ನುವಾಗಿರ್ತಾವ ನಾವು. ಇವತ್ತಿದ್ದು ಹೊಲ ನಿಂದ ನಾಳೆ ಮತ್ತೆ ಯಾರ್ದೋ ಆಗಿರ್ತೈತಿ, ನಿನ್ನೆ ಯಾರ್ದೋ ಇತ್ತು. ಅದ್ರ ಮನಿ ಯಾರ್ದೋ ಇತ್ತು, ಮತ್ತೆ ಯಾರ್ದೋ ಆಕೈತಿ. ನಿನ್ನು ಯಾವ್ದಾವ ಹೇಳಿದ್ರ? ಕಾಯಂ ಯಾವೂ ಇಲ್ಲ. ಬದಲಾವಣೆ ಹಾಕೊಂತ ಹೋಗ್ತಾವು, ಕಾಯಂ ಹಿಂಗೆ ಇರ್ತಾವ, ನನ್ನೂ ಹಾಗೆ ಇರ್ತಾವು ಅಂತ ನಂಬುದಿದ್ದು ಅಂತ ಹೇಳ್ಕೊಂಡು ಅಡ್ಡಿ ಆಗ್ತದೆ. ನಿನ್ನೆ ಈಗ ಎಷ್ಟ ನಿಂದೈತಿ, ನಾಳೆ ಯಾರ್ದೈತೆ ಹೌದಲ್ಲ? ನಿನ್ನೆ ಯಾರ್ದಿತ್ತೋ ಏನೋ ಭ್ರಮ ಆಗೈತಿ ನಿನಗೆ, ನಾನು ನನ್ನದು ಅಂತ. ಯಾವುದು ನಾನು ನಿಂದು ಅಲ್ಲ, ನೀನು ಆಗೈತಿ, ನೀ ಬೇರೆದೈತಿ. ಕರ್ಮದಿಂದ ಸಾಮಾನು ಸಿಗ್ತಾ ಹೊರತು ಸುಖ ಸಿಗುದಿಲ್ಲ. ಸುಖ ಅಥವಾ ಆನಂದ ಯಾವುದೇ ಕರ್ಮದಿಂದ ದೊರೆಯುವಂತ ವಸ್ತು ಅಲ್ಲ, ಸಾಮಾನಲ್ಲ. ಅದಕ್ಕೆ ಕರ್ಮ ಯಾಕೆ ಸುಳ ಬಳಲ್ತಿ? ಅದನ್ನ ಮಾಡಿ ಸುಖವಂತನೇ ಮಾಡಿದ್ರೆ ಅದು ಸುಖ ಸಿಗುದಿಲ್ಲ. ಕರ್ಮದಿಂದ ಸಾಮಾನು ಸಿಗ್ತಾವ, ವಿಷಯಗಳು ಸಿಗ್ತಾವ ಹೊರತು ಸುಖ ಸಿಗುದಿಲ್ಲ. ಅದ್ರ ಮಾಡಿ ದುಡಿದು ವಿಷಯಗಳಿಗೆ ಗಳಿಸಿದಿ, ಸುಖ ಏನಾರು ಗಳಿಸಿದೆ? ಸುಖ ಹೊಂದಬೇಕಂದ್ರೆ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ. ಕರ್ಮಗಳನ್ನು ಮಾಡ್ಕೊತ ಮತ್ತದು ವಿಷಯ ಸಂಗ್ರಹ ಮಾಡ್ಕೊಂಡು ಮತ್ತೆ ಊಟ ಪಡ್ಕೊಂಡ. ನಿಜವಾದ ಗುರು ಅವ ಕರ್ಮಗಳನ್ನು ಮಾಡುವಂತ ಹೇಳುದಿಲ್ಲ. ಕರ್ಮಗಳನ್ನು ಮಾಡುವ ಅದ್ರಾಗ ಸಿಕ್ಕೊಂಡು ಒದ್ದಾಡುವ ಬೆನ್ನು ಹತ್ತ ಕರ್ಮಗಳಿಂದ ಅದು ದೊರೆಯುತ್ತದೆ. ನತು ಕರ್ಮಣ ಜ್ಞಾನ ದೇವತು ಕೈವಲ್ಯಂ. ಅದು ಕೈವಲ್ಯ, ಮೋಕ್ಷ, ಅದು ನಿತ್ಯ ವಸ್ತುವಿನ ಪ್ರಾಪ್ತಿ. ಯಾವ ಕರ್ಮದ ಫಲಾನೂ ಅಲ್ಲ, ಅದು ಜ್ಞಾನದ ಫಲ. ತಿಳಿದ್ರೆ ಮಾತ್ರ ಮೋಕ್ಷ. ತಿಳಿಲಿ ನೀ ಬೇಕಾದಷ್ಟು ಕರ್ಮ ಮಾಡಿದ್ರೆ ಸುಧಾ ಧನ್ಯವನ್ನು ಉಂಟು ಮಾಡ. ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಸರ್ವ ಮನೇನ ಮುಕ್ತಿನ್ನ ಭವತಿ ಜನ್ಮಶತೆ. ಜ್ಞಾನ ಇಲ್ಲೇ ಇವನು ಏನು ಮಾಡಿದ್ರು ಎಲ್ಲ ಜನ್ಮ ತಗೋದು, ಹುಟ್ಟಲಿಕ್ಕೆ ಕಾರಣ ಆಗ್ತದೆ. ಏನ್ ಕರ್ಮಗಳನ್ನು ಮಾಡಿದ್ಮ್ಯಾಗ ಅದನ್ನು ಊಟ ಹುಟ್ಟಬೇಕು. ಯಾವುದೇ ಕರ್ಮ ಇರಲಿ, ಪುಣ್ಯ ಕರ್ಮ ಇರ್ಲಿ, ಪಾಪ ಕರ್ಮ ಇರ್ಲಿ, ಅದು ಹುಟ್ಲಿಕ್ಕೆ ಹಸ್ತದೆ. ಅದಕ್ಕೆ ಇಳ್ದವ ಯಾವ ಕರ್ಮವನ್ನೂ ಮಾಡ್ಲಿಕ್ಕೆ ಹೋಗುದು. ಏನ್ ಮತ್ತು ಇದು ಬಂಧನಕ್ಕೆ ಆಗ್ತದೆ ಅಂತ ತಿಳ್ಕೊಂಡ, ಮತ್ತು ಹುಟ್ಲಿಕ್ಕೆ ಹಸ್ತದೆ ಅಂತ ತಿಳ್ಕೊಂಡ, ಎರಡೂ ಕರ್ಮದಿಂದ ಅವನು ಜ್ಞಾನ ಸ್ಥಿತಿಯನ್ನು ಪಡೆದು ಮುಕ್ತ ಆಗ್ತದೆ. ಕರ್ಮ ಜಾಲ ಏನ್ ಮಾಡ್ತದೆ? ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಲಿಕ್ಕೆ ಹಸ್ತದೆ. ಅದಕ್ಕೆ ಕರ್ಮಗಳನ್ನ ಬಿಡುವಂತ ಶ್ರುತಿ ಅಭಿಪ್ರಾಯ. ಮುಕ್ತಿ ಹೊಂದಬೇಕನ್ನುವಂತಿದ್ರೆ ಕರ್ಮಗಳನ್ನ ಕೈ ಬಿಡು. ಮನದ ಸಂಶಯಗಳನ್ನು ಬಿಟ್ಟು ತೀವ್ರವೇ ಕರ್ಮಗಳನ್ನು ತ್ಯಜಿಸಿರಿ ಅಂತ ಶಂಕರಾಚಾರ್ಯ ಸ್ಪಷ್ಟ ಹೇಳ್ಯಾರ. ಏನು ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿದೆ. ಬೀಳದ ಆಸಕ್ತಿ ನಾನು ನನ್ನ ಮನೆ ನನ್ನ ಊರು ಈಗ ಬಿಟ್ಟು ಅಡ್ಡಾಡಕೈತಿ ಅಂದ್ರೆ ನಾಳೆ ಬಿಟ್ಟಿರಕ್ ಬರ್ತೈತಿ. ರೂಢಿ ಇರ್ತಂದ್ರೆ ಎಲ್ಲಿ ಹೋಗೋದು ರೂಢಿ ಇರ್ಲಿಲ್ಲ ಅಂದ್ರೆ ನಾಳೆ ಹೋಗುವಾಗ ಹೆಂಗ್ ಹೋಗ್ಲಿವಪ್ಪ ಇದನ್ನ ಯಾಕ್ರಿ? ಎಷ್ಟು ಆಸಕ್ತಿ ಇಟ್ಕೊಂಡ್ಕೊಂಡಿರ್ತಿಯಲ್ಲ, ಬಿಟ್ಟಿರೋ ರೂಢಿ ಮಾಡ್ಕೋ. ಹೌದ್ರ? ಎಲ್ಲಿ ಬಿಟ್ಟು ಹೋಗಕ್ ಆಗೋದಿಲ್ಲ. ಮತ್ತೆ ಅಲ್ಲೇ ಊಟ ಪಡ್ಕೊಂಡು ನಾಳೆ ಪಿಸಾಚಿ ಅಲ್ಲಿ
ಎಷ್ಟೋ ಕುಂತಾವ ಸೂಕ್ಷ್ಮ ಶರೀರಗಳು ಬಂದು ಬಂದು ಮಾಡಿ ಅಲ್ಲಿ ಅವು ಏನ್ ಮಾಡಿರೋ ಬಿಟ್ಟು ಹೋಗಿಲ್ಲ ಅಲ್ಲಿ. ಏ ಆಸಕ್ತಿ ಅಲ್ಲೇ ಕುಂಡ್ರ ಕಷ್ಟ, ಅಲ್ಲೇ ಮನ್ಯಾಗ ಮಂದಿಗೆ ಪಡ್ಕೊಂಡು ಹೋಗೋದು, ತ್ರಾಸ ಮಾಡೋದು, ಮತ್ತೆ ಅಲ್ಲೇ ತಿರುಗೋದು, ಮತ್ತೆ ಅದ್ರ ಬಗ್ಗೆ ಕಾಳಜಿ ಮಾಡೋದು, ಇದನ್ನ ಮಾಡವಲ್ರಿ ಇವ್ರು, ಅದನ್ನ ಮಾಡವಲ್ರಿ ಅದು ಆಸಕ್ತಿಯಲ್ಲೇ ಇಟ್ಕೊಂಡು ಸುಧಾರ್ಬೇಕು. ಪಿಶಾಚಿ ಸೂಕ್ಷ್ಮ ಶರೀರಗಳು ಏ ಹೋಗಿರೋದಿಲ್ಲ. ಹೆಣ ಹೋಗಿ ಹೋಗುದು ಬಂದಿರ್ತೀರಿ, ಅಲ್ಲೇ ಸೂಕ್ಷ್ಮ ಶರೀರ ಒಳಗಲ್ಲಿ ಸುಳ್ದಾರ ಗೊತ್ತ ಹತ್ಲಂಗ ಇರ್ತದ ಏ ವಾಸನ ಕಟ್ಕೊಂಡು ಜೀವ ತಿರುಗಿ ಒಳಗ ಆಶಾ ಹೆಂಗದು ನಾನು ನನ್ನದು ಅಂತ ಹಿಡ್ಕೊಂಡು ಕೂತಿದ್ದು, ಅದಕ್ಕೆ ಬಿಟ್ರಿ ಶಕ್ತಿನ ತೆಗೆದ ಸಂಚಾರದೊಳಗೆ ಇರ್ಬೇಕಂತ. ಅದಕ್ಕೆ ಜಗ ಬಿಡೋದ ಹೊರತು ನಿನಗೆ ಆಸಕ್ತಿ ಕಡಿಮೆ ಆಗೋದು. ಏ ಲೇ ಇದ್ಕೊಂಡು ನಾನು ಮಾಡ್ಕೋತೇನೆ ನೀ ಬಿಟ್ಟು ನೋಡು. ಯಾಕ್ರಿ ಬಿಟ್ಟು ಬಿಟ್ಟು ಇರಾಕಲಿ ಮಾಡ್ಕೋತಾರ, ಅದಕ್ಕೆ ಚಿಂತೆ ನಿನಗೆ ಅದಕ್ಕೆ ಯಾಕ್ರಿ ಮಾಡ್ಕೋತಾರಲ್ಲ. ನಾ ಬಿಟ್ಟು ಹಾಗೆಲ್ಲ ಕೇಳ್ತಾ ಇದ್ರಿ, ಕೆಡವಾದ್ರು ಹಾರಿಗೆ ಹೇಳೋದು ಹೋಗೋದು. ನಮ್ಗೆ ಬೇಕಾಗೈತಿ, ನಮಗೆ ಏನ್ ಬೇಕಾಗೈತಿ ಆಸಕ್ತಿ ಕಳ್ಕೊಂಡು ಸುಖದಿಂದ ಇರುವುದು ನಮ್ಮ ಉದ್ದೇಶದ. ಎದರ ಬಗ್ಗೆನೂ ಆಸಕ್ತಿಯನ್ನು ವಹಿಸಬೇಡ, ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ ಎಂದರು ಮಹಾತ್ಮರು. ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಇದ್ರಾಗ ಕುಂತ್ಕೊಂಡೆ ಅಂದ್ರೆ ನಿನ್ಗೆ ಅಭ್ಯಾಸ ಮಾಡಿಕೊಡುದಿಲ್ಲ ಅದು. ನಾನು ನನ್ನದು ಅಂತ ತಿಳ್ಕೊಂಡು ಎಲ್ಲಿ ನಡೀತಾವ ನಿನ್ ವಿಚಾರ ಬಂದ್ಬಿಡುದು. ಈಚಿಲ್ದಾಗ ಗಂಡಿಲ್ದಾಗ ಹಣದ ಗೊತ್ತಿರ್ತಾನೆ ಇಲ್ಲ ನಿಮ್ಗೆ. ಈಚೆ ಆದ್ಮ್ಯಾಗ ಗಂಡನ ಆದ್ಮ್ಯಾಗ ಗೊತ್ತಾಗಿರ್ತಾನೆ, ಹೊಲ ಹಿಡಿದ ಮ್ಯಾಗ ದುಡ್ಡು ಗೆಸಿದ ಮ್ಯಾಗ ಗೊತ್ತಾಗ್ತಾನೆ. ಮೊದಲು ಗೊತ್ತಿತ್ತು. ಯಾವ್ದಾರ ಭಾಷಾ ಕಲ್ತ ಮ್ಯಾಗ ಹಣದ ಗೊತ್ತಾಗ್ತಾನೆ. ಆನಂದವನ್ನು ಹೊಂದಲಿಕ್ಕೆ ಯಾವ್ದಾರ ಭಾಷಾ ಬೇಕಾಗಿದೆ? ಯಾವ್ದು ಬೇಕಾಗಿದೆ? ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ, ಯಾವ ಮಂತ್ರನೂ ಬೇಕಾಗಿಲ್ಲ, ಯಾವ ಗ್ರಂಥನೂ ಬೇಕಾಗಿಲ್ಲ. ಆನಂದದ ನೆನಪು ಮಾಡ್ಲಿಕ್ಕೆ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು, ಏನ ಸಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದ್ರು. ಯಾವುದು ಶಬ್ದ ಇಲ್ಲ, ಸಪ್ಪಳ ಸುಧಾ ಇಲ್ಲ. ಅಲ್ಲಿ ಇದ್ದು ಸಮಾಧಾನ ಕೆಡಿಸ್ಕೊಂಡು ಕೂತಿ ಗುಡಿಸ್ತಿ ಎಲ್ಲ ಸಪ್ಪಳ ಮಾಡಿ. ಭಜನೆ ಅಂದ್ರೆ ಸಪ್ಪಳ ಮಾಡುದು ಅಂತಿದ್ದೀನಿ. ತಾಳ ಕಟ್ಟಿದು ಯಾಕ್ರಿ, ತಬಲಾ ಡಗ್ಗ ಪೆಟ್ಟಿಗೆ ಬಾರಿಸೋದು ಭಜನೆ ಎಲ್ಲ. ಭಜನೆ ಅಂದ್ರೆ ಸೇವೆ, ದುಃಖಿತರಲ್ಲಿ ಕಷ್ಟದಲ್ಲಿ ಇರೋರಿಗೆ ಸೇವೆ ಮಾಡೋದು ಭಜನೆ. ಏನ್ ಇದನ್ನು ಮಾಡಂದ್ರೆ ಅದ್ರ ಫಲ ಸಿಗ್ತದೆ. ಸಫಳ ಮಾಡಿ ಬಡದ್ರೆ ಅದಕ್ಕೆ ಇದು ಸಮಾಧಾನ ಸಹಿತ ಕೆಡಿಸ್ಬೋದು. ಯಾಕ್ರಿ ದಾಟ್ 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 ಬಡದು ಒದರಿರ, ರಾಗ ತೆಗೆದು ಒದರಿರ ಭಜನೆ ಅದು ಎದಕ್ ಬರುದು? ಯಾರು ಕೇಳ್ಬೇಕಲ್ಲಿ ನೀವು ಒದರ್ಕೊಂಡು? ನಿದ್ದೆ ಮಾಡ್ಬೇಕಾದ್ರೆ ಹೊರಗಿಂದ ಯಾವ್ದಾರ ಸಾಮಾನು ಬೇಕಾಕತ್ತೇನೆ? ಯಾರ್ದಾರ ಪರವಾನಿಗೆ ಅದು ಬೇಕೇನು? ಮತ್ತೆ ಆರಾಮ ಬೇಕು, ಏನು ಶರೀರ ಬೇಕು ನಿಮ್ಗೆ? ಶರೀರ ನಮಗಿದ್ರೆ ಸಾಕಪ್ಪ, ಆರಾಮೇನು ಬೇಡ ಅಂತೀರೇನು? ಮತ್ತೆ ಶರೀರ ಸಂಕಟ ಕೊಡ್ತೈತಿವ? ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಸಂಕಟ ಆಕತ್ತೆ ನಿಮ್ಗೆ. ಶರೀರ ಭಾವ ಬಂದ್ಕೂಲ ಸಂಕಟ, ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಆರಾಮನ ಇತ್ತು. ಇದು ಹೆಚ್ಚಾಗಿ ಯಾವುದು ಇಲ್ಲ ನೋಡ್ರಿ. ಇದ್ದಿಲ್ಲ ಅವ್ರಿಗೆ ಇದ್ದೆ ಆರಾಮ ಹೆಂಗಿದ್ದೇನೆ, ಏನು ಇಲ್ಲದೆ ಸಂಬಂಧ ಇಲ್ಲ, ತಪ್ಪಿಸ್ಕೊಂಡಿದ್ದೆ ಆರಾಮ, ಹೆದರಿಕೆಗೆ ಸಂಬಂಧ ಹಚ್ಕೊಂಡು ಆರಾಮ್ ಕಳ್ಕೊಂಡು. ಆರಾಮ್ ಬೇಕಾದ್ರೆ ಶರೀರ ಭಾವ ಅಳದು ಬಿಡುದು. ಶರೀರ ಭಾವ ಮೊದಲು ಮಾಡ್ಕೊಂಡು ದೃಶ್ಯ ಪದಾರ್ಥಗಳೆಲ್ಲ ಬೇಸರಕ್ಕಾಗಲ್ಲ. ಆನಂದಕ್ಕಿಂತ ಹೆಚ್ಚಿನ ನಿನಗೆ ಯಾವ್ದು ಬೇಕಾಗಿತ್ತು? ಏನೆಲ್ಲ ಮಾಡೋದು ಶರೀರ ದಶೆಯಿಂದ ಮಾಡ್ತೇವೆ, ಆನಂದ ದಶೆಯಿಂದ ಮಾಡ್ತೇವೆ. ನೀತಿ ಬಂದಾಗ ಇನ್ನೊಬ್ಬರು ಬಡವಿ ಹೋಗ್ತೀರಿ. ಶರೀರ ಮೇಲೆ ಪ್ರೀತಿ ಐತಿವೆ, ಆನಂದದ ಮೇಲೆ ಪ್ರೀತಿ ಐತಿವೆ ನಿಂದು? ಎಲ್ಲರದ್ದು ಪ್ರೀತಿ ಇರುವುದು ಎಲ್ಲಿ? ತನ್ನಲ್ಲಿನದ.
ತನಗಿಂತ ಪ್ರಿಯವಾದ ವಿಷಯವೆನ್ನುಂಟೆ ಅಂತ. ಈ ಶರೀರದೊಳಗ ಅವಯವಗಳು ಯಾವಾರ ಏನಾರ ಕೆಟ್ಟು ಅಂದ್ರೆ ಅವನ್ನ ತೆಗೆದೊಗಿರಿಪಾ ಅಂತ. ಯಾಕ್ರಿ? ಇದು ಕೈ ಬಾಳ ಹೊಡೆಯಾಕೈತೆ ಅಂದ್ರೆ ಈ ಕೈ ಕತ್ತರಿಸಿ ಒಗಿಯದನಂತ, ಇದ್ರ ಕಾಲ್ ಕತ್ತರಿಸಿ ಒಗಿ ಅಂತ. ಯಾಕ್ರಿ? ಅವಯವಗಳನ್ನ ತೆಗೆದು ಬಿಡ್ರಿ, ನಾ ಇದ್ರ ಸಾಕು ಅಂತ. ಕಡಿಕ ತ್ರಾಸ ಆಗಕೈತೆ ಈ ಶರೀರನು ಬಿಟ್ಟು ಬಿಡ್ತಾನ ತನ್ನ ಸಂಬಂಧ. ಇದನ್ನ ಏನಾಗಿದ್ದು ಇದನ್ನ ಯಾಕೆ ಬಿಡ್ತಿದ್ದಿ? ಆರಾಮಿನ ಸಂಬಂಧ ಎಲ್ಲವನ್ನ ತ್ಯಾಗ ಮಾಡ್ತಾನಿಲ್ಲ. ಅದಕ್ಕೆ ತನ್ನ ಮ್ಯಾಗ ಪ್ರೀತಿ ಐತಿ. ಎಲ್ಲರೂ ತಮ್ಮ ತಮ್ಮ ಪ್ರೀತಿಗೆ ಕೂಡಿರ ನಮ್ಮ ಸುಖಕ್ಕಾಗಿ ಆನಂದದ ಮೇಲೆ ಪ್ರೀತಿ ಐತಿ ಹೊರತು ಅನ್ಯದ್ರ ಮ್ಯಾಗಿಲ್ಲ. ಅನ್ಯದ ನಾನಂತ ತಿಳ್ಕೊಂಡು ಅದರ ಮ್ಯಾಗ ಯಾವ ಉಂಟಾಗಿದೆ. ಅದು ನೀನಲ್ಲ, ನೀನಲ್ಲದ್ದು. ಅದಕ್ಕೆ ನೀನ್ ಯಾರಿದ್ದಿ ಅನ್ನೋ ತಿಳುವಳಿಕೆ ಮಾಡು. ಇದ್ರೊಳಗೆ ಯಾವ್ದು ನೀನು, ಯಾವ್ದು ನೀನಲ್ಲ. ಈ ಶರೀರ ನೀನು, ಶರೀರದಾಗ ಯಾವ್ದು ನೀನಂಗ? ಕೈ ನೀನು, ಕಾಲ್ ನೀನು, ಮೂಗು ನೀನು, ಡುಬ್ಬು ನೀನು. ಯಾಕ್ರಿ? ಇದ್ರ 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 ಒಳಗಿನ ಎಲ್ಲ ಪಿತ್ತ ಸುಂಬಳ ಯಾಕ್ರಿ? ಹೇಸಿಗೆ ಹುಚ್ಚಿ ನೀನು ಯಾವ್ದು ನೀನ್ ಇದ್ರಾಗ? ಎಲ್ಲವನ್ನು ನೀ ಎದುರಿಷ್ಟದಂತೆ ಐತಿ. ಇವು ಯಾವ ಇಲ್ದಾಗ ನಿನ್ಗೆ ಇರಾಕ್ ಬರ್ತೈತೆ, ಎಲ್ಲೂ ಇರಾಕ್ ಬರ್ತೈತೆ. ಇವುಗಳ ಸಂಬಂಧದಿಂದ ನಿನಗೇನು ಸುಖ ಸಿಕ್ಕತ್ತೆ? ನಾನು ನನ್ಗು ಅಂತ ನೀನ ಇವನ್ನ ಹಚ್ಕೊಂಡು ಕೂತಿ. ಯಾರು ನಿನಗೆ ಹೇಳಿಲ್ಲ ಇದನ್ನ ಹಚ್ಕೋ ನೀನಂತ ಹೇಳಿ, ನೀನೇ ಕಲ್ಪಿಸ್ಕೊಂಡು ಅದನ್ನ ನಾನು ತಿಳ್ಕೊಂಡು ಇದು ತಪ್ಪದ, ಇದನ್ನ ಕೈ ಬಿಡು. ನೀನ್ ಅನ್ನೋದು ಕೈ ಬಿಟ್ಟು ನೀನಾಗ್ಬಿಡು. ಈಗ ಮನುಷ್ಯನ ಜೀವನದಾಗ ಮಾಡಕ್ ಆಗ್ಬಿಡ್ತೈತಿ. ನಾವೆಲ್ಲ ತನ್ನೆಲ್ಲ ಶರೀರ ಸಂಬಂಧ ಅನಾತ್ಮ ಸಂಬಂಧಗಳಿರ್ತಾವ, ತಪ್ಪಿಸ್ಕೊಂಡು ಆತ್ಮಭಾವಗಳು ಇರ್ಲಿಕ್ಕೆ ಅವಕಾಶ ಇದೆ. ಒಳ ಹೊರಗಿನ ಕಲ್ಪನಾ ಎಲ್ಲ ಕೈ ಬಿಟ್ಟು ಸುಮ್ಮನೆ ಕೂತಾಗ ಆರಾಮಾತ್ಮ ನನಗಂತ. ಇದು ನಿಮ್ಮೊಳಗ ನೀವು ನೋಡ್ಕೊಳ್ಳೋ ಕೆಲಸ ಇದು. ಇನ್ನೊಬ್ಬರು ಮಾರಿ ನೋಡ್ಕೋತ ಕೊಡುದು ಇಲ್ಲಿ ಇದ್ರೊಳಗೆ. ಮಾರಿ ಒಳಗೆ ಆರಾಮ್ ಇರ್ತೈತೆ, ಮಾರಿ ಹಳಸ್ತೈತಿ ಅದು. ನೀತಿ ಬಂದ್ರೆ ಬಾಳೆ ಬದುಕಿನ ಕಾಳಜಿ ಮಾಡ್ತೇನ್ರಿ, ಮಾಡ್ತೀರೇನ? ಇಲ್ಲಿದ್ದು ಹೋಗೋ ನಿನ್ನಂತ ನೀತಿ ಬಂದ್ ಹೊತ್ನಾಗ ಅದನ್ನ ನೆನಪಿಸೋದ ಬೇಡ. ಬ್ಯಾಸರ ನೀತಿ ಬಂತಂದ್ರೆ ಅದು ನೆನಪಿಸೋದ ಮಾಡಕ್ ಹೋಗೋದು, ಎಲ್ಲ ಕೈ ಬಿಡ್ತಾನ. ಶರೀರ ಪಡೆಯುವುದು ಹೆಚ್ಚಿನ ಲಾಭವೋ ಏನು ಆನಂದ ಪಡೆಯುವುದು ಹೆಚ್ಚಿನ ಲಾಭವೋ? ಮೂರ್ತಿ ಇರುವನ್ ಕೂತದ್ದು ಬ್ಯಾಸರ ಆಕೈತೇನ್ರಿ? ಇಲ್ಲ, ಬ್ಯಾಸರ ಆಕೈತ. ಆರಾಮಿನಾರ ಬ್ಯಾಸರ ಆಕೈತನ? ಆರಾಮಿಗೆ ಆಕಾರ ಐತನ? ಇದ ಮೂರ್ತಿ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಏನ್ ಮಾಡವ? ಈ ಶರೀರಕ್ಕೆ ಹೊಟ್ಟಿ ಪಟ್ಟಿ ಶರೀರ ಭಾವ ಬಂದ್ರೆ ಆರಾಮ್ ಬೇಕಾಯ್ತಂದ್ರೆ ಹೊಟ್ಟಿ ಪಟ್ಟಿ ಬೇಕಾಕವ್ರು. ಈ ಶರೀರ ನೆರವನಾಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಗ್ತಾವೋ ಏನ? ಆನಂದದ ನೆರವನಾಗಿದ್ರೆ ಕಾಮ ಕ್ರೋಧಾದಿಗಳು ಶುರುವಾಗ್ತಾವ. ಶರೀರ ನೆನಪು ಬಂದ್ಕೂಲೆ ಚಾಲು ಆದವು ಇವೆಲ್ಲ. ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಯಾವ ಕಾಮ ಕ್ರೋಧಾದಿಗಳೂ ಬರಲಾರ. ಆ ಭಾವ ಅನ್ಯ ಭಾವನೆ ಬರ್ತಾವ. ಶರೀರ ಭಾವ ಅಂದ್ಕೂಲೆ ಹಸಿವು ತೃಷಗಳ ಭಾವ, ಮೈಥುನ ಭಾವ ಇದೆಲ್ಲ ಬರ್ತದೆ. ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಇವ್ಯಾವ ಬರೋದಿಲ್ಲ. ಈ ಶರೀರವನ್ನ ರೋಗಾದಿಗಳು ಕೆಡಿಸ್ತಾವ, ಆದ್ರೆ ನಿನ್ನೇನಾರ ಕೆಡಿಸ್ತಾವ. ನಾವು ಬ್ಯಾನಿ ಶರೀರಕ್ಕದ, ನಿನಗೇನಾರ ಬ್ಯಾನಿ ಐತನ? ನಿನಗೆ ಬ್ಯಾನಿಗೈತೆ ಅಂತಿರ್ತಾರೆ ರೂಢಿ ಒಳಗೆ ಮಾತು, ಅನುಭವದ ಮಾತಾ. ನಿನಗೇನ್ ಬ್ಯಾನಿಗೈತಿ ಅಂತ. ಬ್ಯಾನಿ ಶರೀರಕ್ಕೆ ಐತೆ ಹೊರತು ಮನುಷ್ಯಗೆ ಐತೆ ಹೊರತು ಆತ್ಮನಿಗೆ ಇಲ್ಲ. ಯಾವ ಬ್ಯಾನಿನೂ ಇಲ್ಲ, ಯಾವ ರೋಗನೂ ಇಲ್ಲ. ಹಿಂಗ ಆತ್ಮಭಾವನೆಯನ್ನು ಗಟ್ಟಿ ಮಾಡ್ಕೊಂಡೆ ಅಂದ್ರೆ ಇದ್ದ ಶರೀರದ ಅಂದ್ರೆ ರೋಗ ಸಹಿತ ಹೋಗ್ತಾವ ನೋಡ್ರಿ. ಮನುಷ್ಯನ ರೋಗ, ಶರೀರ ರೋಗನು ಹೋಗ್ತಾವ. ನಮ್ಗೆ ಯಾವ ಬ್ಯಾನಿ ಯಾವ ರೋಗನೂ ಇಲ್ಲ. ಅಲ್ಲದಂಥ ವಸ್ತು ನಾನು. ಈ ಶರೀರ ನಾನು ತಿಳ್ಕೊಂಡ್ರೆ ನನಗೆ ಬ್ಯಾನ್ ಇಲ್ಲ ಅಂದ್ರೆ ಬ್ಯಾನ್ ಇದ್ದು ಎಲ್ಲ ಶರೀರದಾಗೂ ಬ್ಯಾನ್ ಇಲ್ಲ. ಬ್ಯಾನ್ ಇಲ್ಲ ಶರೀರ ಅದು.
ಬಾಳೆವಿನ ನಿನಗೆ ಆರಾಮಾದ್ರೆ ಬಾಳೆ ಬಿಟ್ಬಿಟ್ಟು ಆರಾಮಿಗೆ ಕುಕ್ಕಿಂಗ್ ಅಂತ. ಬಾಳೆ ಪೂರ್ಣ ಮುಗಿಸಿ ಶರೀರ ಯಾರು ಬಿಟ್ಟಾರೆ? ಮನಸ್ಸಿಲ್ಲದವರಿಗೆ ವಾಸನ ಇಲ್ಲ, ವಾಸನ ಇಲ್ಲ, ಮನಸ್ಸಿಲ್ಲ. ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದ್ರೆ ಯಾವ ತರದ ವಾಸನೆನೂ ಹೋಗಿಲ್ಲ. ಏನಾರ ಮಾಡಬೇಕು ಹೊಂದಬೇಕು ಅನ್ನೋ ಇಚ್ಛಾ ಎಲ್ಲ ಎಳ್ಳಷ್ಟು ಇರ್ತದೆ. ಅಂಧಶ್ರದ್ಧೆಯಿಂದ ಏನು ಕೆಲಸ ಆಗೋದಿಲ್ಲ ನೋಡ್ರಿ. ಮೂಢನಂಬಿಕೆ, ಅಂಧಶ್ರದ್ಧೆ, ಅದರಿಂದ ಏನು ಉಪಯೋಗ? ದುಡ್ಡು ಗಳಿಸೋದು ಅಂದ್ರೆ ಪಾಪ ಗಳಿಸೋದಕ್ಕಂತ. ಪಾಪ ಸಂಗ್ರಹ, ನಾವು ದುಡ್ಡು ಸಂಗ್ರಹ. ಒಳಗ್ ಸರ್ಕೊಂಡು ನೋಡ್ಕೊಳ್ಳೋದೇನೋ ಹೊರಗೆ ನೋಡ್ಕೊಳ್ತೈತೆ ಕೆಲಸ. ನಮ್ಗೆ ಹೊರಗೆ ಏನಾರ ಮಾಡ್ಕೋತ ಕೂಡುದು ಅಧ್ಯಾತ್ಮ ಅಂತಾರನ್ರಿ. ಅದಕ್ಕೆ ಗಡ್ಡಿ ತೇರು ಮಾಡೋದಂದ್ರೆ ಆತ್ಮಾನುಸಂಧಾನ ಏನು ವಿಷಯಾನುಸಂಧಾನ ಅದ. ಮನುಷ್ಯತ್ವ ಬಂದೈತೆ ನಿಮಗೆ. ಮನುಷ್ಯತ್ವ ಬರೋದು ಬಹಳ ಕಠಿಣ ಅದ. ಬ್ಯಾರೆ ಆದ ಅಣ್ತಮ್ಮಗಳು ಕೂಡಿರಾಕ್ ತಯಾರದಾರ. ನಿಮಗ್ ಬೇಕಾದದ್ದು ನಿಮ್ಮೊಳಗೆ ಇದ್ರೆ ಹೊರಗೆ ಜಾತ್ರೆಗೆ ಯಾಕೆ ಹೋಗಿದ್ರಿ? ಮಹಾತ್ಮರಾದವರೆಲ್ಲ ತಮ್ಮೊಳಗೆ ತಾವು ಆನಂದ ನೋಡ್ಕೊಂಡ್ರೆ ಏನೋ ಹೊರಗೆ ಜಾತ್ರೆ ಮಾಡಕತ್ತಿದ್ರು. ನಿನಗೆ ಆನಂದ ಬೇಕಾಗಿತ್ತಂದ್ರೆ ಮನಸ್ಸು ಸಂಸಾರದಿಂದ ದೂರ ಇಡೋದು. ಸಂಸಾರ ಅಂದ್ರೆ ಎಲ್ಲ ಬಂದ್ರಿ, ಸಾಧು ಸನ್ಯಾಸಿ ಜೋಗಿ ತೋರ್ಕೆ ಎಲ್ಲ ವಿಶ್ವ ಎಲ್ಲ ಚರ್ಟ್ ಅಂತ ತಿಳಿದು ಅದರಾಗ ನಿನ್ನ ಮನಸ್ಸು ಇರಬಾರ್ದು. ನಿಸರ್ಗ ಸೌಂದರ್ಯನ ತುಚ್ಛ ಅನ್ನೋ ಹೊತ್ನ್ಯಾಗ ಕೃತ್ರಿಮ ಸೌಂದರ್ಯ ಏನ್ ಮಾಡುತ್ತೆ? ನಿಸರ್ಗ ಸೌಂದರ್ಯ ಚರಟ ಅನ್ನೋ ಹೊತ್ನ್ಯಾಗ ನೀನು ಕೃತ್ರಿಮ ಸೌಂದರ್ಯ ಚರಟ ಅಲ್ಲ. ಶಿವಾನಂದ್ರ ಶಿಷ್ಯರನ್ನವರು ಯಾರಿದೆ? ಎಲ್ಲರೂ ವಿಷಯ ಶಿಷ್ಯರು. ಇಂದ್ರಿ ಚಟಕ್ ಬಿದ್ರೆ ಪಾರಮಾರ್ಥ್ಯ ಅಂತಾರೇನ್ರಿ ಅವ್ನು? ಚಟ ಬಿಡದ ಹೊತ್ತು ನಿಮಗೆ ಅಧ್ಯಾತ್ಮನಲ್ಲ, ಪಾರಮಾರ್ಥ್ಯನಲ್ಲ. ಮನುಷ್ಯನೊಳಗೆ ಆಸಕ್ತಿ ಇತ್ತ ಅಂದ್ರೆ ಸಂಕಟ ಬರ್ತದೆ. ನೀ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊ. ಶರೀರ ಬಿಟ್ರೆ ಸಂಸಾರ ಬಿಟ್ಟು ಈ ಶರೀರ ಇಡಾಕ್ ಬರ್ತದೇನು? ಎಲ್ಲಿ ಶರೀರ ಐತಿ ಅಲ್ಲಿ ಸಂಸಾರ ಇರೋದನ್ನ. ಶರೀರನ ಸಂಸಾರ. ಎಲ್ಲೆಲ್ಲಿ ಶರೀರ ಐತಿ ಅಲ್ಲಿ ಸಂಸಾರ. ನೀರು ಬಿಟ್ಟು ಹೆಂಗ ಡೋಣಿ ಇಡಾಕ್ ಬರೋದಿಲ್ಲ, ಈ ಸಂಸಾರ ಬಿಟ್ಟು ಶರೀರ ಇಡಾಕ್ ಬರೋದು. ಎಲ್ಲಿ ಇಟ್ಟರು ಶರೀರ ಸಂಸಾರ ಇರೋದನ್ನ. ಇದ್ರೊಳಗಿನ ಆಸಕ್ತಿಯನ್ನು ತೆಗೆದು ಹಾಕು. ಆಸಕ್ತಿ ಹೋತಂದ್ರೆ ಆರಾಮನ ಇರ್ತಿ. ಇದು ಆಸಕ್ತಿನ ಸಂಕಟಕ್ಕೆ ಹಾಕೈತಿ. ಶರೀರ ಭಾವ ಮೊದಲು, ಇನ್ನು ವಿಶ್ವ ಭಾವ ಮೊದಲು ಅಂದ್ರೆ ಶರೀರ ಭಾವನ ಮೊದಲು ಹೌದಿಲ್ಲ. ರಾಮ ವಶಿಷ್ಠ ಜಾತ್ರೆ ಮಾಡಿದ್ನೇನ್ರಿ. ಜಾತ್ರೆ ಮಾಡೋರೆಲ್ಲ ಈ ತಿರುಬೋಕಿಗಳ ಕಂಡಿರೋದೇ ಇಲ್ಲ. ನಾವು ಜಾತ್ರೆ ನೋಡಕ್ ಹೋಗಕ್ಕ ಯಾಕ್ರಿ? ಏನು ಕಂಡಿಲ್ಲ ನೋಡವ್ರು. ಮಹಾತ್ಮರ ಸನ್ನಿಧಿಯಲ್ಲಿ ರಂಜನಾದಿಗಳ ವ್ಯವಹಾರ ಆಗ್ತವೆ. ವಾಸನಾದಿಗಳು ಹುಳುಗಳು ಸಣ್ಣಗೆ ಕಡಿತಿರ್ತಾವ ಹೃದಯದೊಳಗೆ.
ಒಂದರ ಮಾತು ನೆನಪಿಟ್ಕೋಬೇಕ್ರಿ ಮನುಷ್ಯ ಆದ್ಮ್ಯಾಗ. ಶಾಸ್ತ್ರ ಕಲ್ತದ್ದು ಸಂಕಟ ಹೋಗ್ತೈತಿ ಅಂತ ಹೇಳಿದೆ. ಹೆಂಗ್ ಶಾಸ್ತ್ರ ಭಾಳ ಕಲ್ತಿರ್ತಾರ ನೋಡ್ರಿ, ಹಂಗಂಗ ಹೊಯ್ಕೊಂತಿರ್ತಾರ. ಕಾರ್ಖಾನೆ ಚುರುಮರಿ ಮಾಡಿರಿ ಶಾಸ್ತ್ರ ಅಂದ್ರೆ. ಮುಂಜಾನೆ ಸನ್ಮಾಟ ಮಾಡುವಂತ ಪ್ರಯತ್ನ ನೀವು ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕಂತ ಮಾಡಿರೋದಿಲ್ಲ. ಆರಾಮ್ ಓದಿರೇನ? ನಿನ್ನ ಅನಾಸಕ್ತಿ ಆ ಊರೊಳಗಿದ್ದೇನೆ, ಆ ಊರಿಗೆ ಹೋದ್ರೆ ನನಗೆ ಅನಾಸಕ್ತಿ ಬರ್ತೈತೆ ಅನ್ನಕ. ತಲೆಗೆಟ್ಟು ಸುಣ್ಣ ಮಾರಿಗೆಟ್ಟು ಬಣ್ಣ ಬಡ್ದದ್ ಬರ್ತೈತೆ ಅನಾಸಕ್ತಿ. ತಲಿ ಬೋಸಿ ಬರ್ತೈತೆ, ಗಡ್ಡ ಬಿಟ್ಟರು ಬರ್ತೈತೆ. ಯಾ ಸೋಗ ಹಾಕಿರ ಅನಾಸಕ್ತಿ ಬರ್ತೈತಿ? ಯಾ ಗ್ರಂಥದಾಗ ಬರ್ದಾರ ತೆಗಿ ನೋಡೋನು, ಎದಕ್ ಹಾಕಿದ್ರ ಅಂತ ಕೇಳ್ತಿದ್ರಪ್ಪ. ಸೋಗ ಹಾಕುದು ಜನರಿಗೆ ದುಂಗಿ ಯಾಕ್ರಿ? ಉದರ ನಿಮಿತ್ತಂ ಬಹುಕೃತ ವೇಷ. ಹೆಸರಿನ ಮ್ಯಾಗ ಚೈನಿ ಹುಡ್ಕೊಂತ ಅಡ್ಡಾಡೋದು ಸೋಗ ಹಾಕೊಂಡು ಯಾಕ್ರಿ? ಎದಕ್ ಬೇಕಾಗೈತೆ? ಸೋಗು ಸಾಮಾರು ಮಾಡ್ಕೊತ ಕೊಡುದು. ಅದರಿಂದ ದುಃಖ ಹುಡುದು. ಯಾ ಸೋಗು ಹಾಕೋದು ಬೇಕಾಗಿಲ್ಲ. ನಿದ್ದೆ ಮಾಡಾಕ ಯಾವ್ದಾರ ಸೋಗ ಹಾಕ್ತೀನಿ? ಮನುಷ್ಯನಾಗ ಹಿಡಿದದ್ದನ್ನು ಕೈ ಬಿಡಾಕ ಯಾ ಸೋಗ ಹಾಕ್ಬೇಕಾಗಿತ್ತು? ಹೊರಗೇನು ಹಾಕಕ್ ಹೋಗ್ಬೇಡ. ಸ್ವಾಮಿತ್ವದ ಕೊರತ ಅದು. ಯಾವ ಗ್ರಂಥ ತೆಗಿ ನೋಡೋಣ ಅಂತ ಹೇಳ್ತಿದ್ರು. ಎದ್ರ ಸಂಬಂಧ ಹಾಕ್ಯದ? ಇಲ್ಲದ ಏನಾರು ಕಲ್ಪಿಸ್ಕೊಂಡು ಜನರು ತಪ್ಪು ದಾರಿ ಇರ್ಸಕೋದು. ಮೊದಲು ಇದ್ರಾಗಿನ ಆಸಕ್ತಿ ಹೋಗಿದ್ದಿಲ್ಲ ನೋಡ್ಕೋ. ಆಸಕ್ತಿ ಹೋದ್ರೆ ನೀ ಎಲ್ಲಿದ್ರು ನಡಿತೈತಿ. ದೇಹ ನಾನೆಂಬ ಮತ್ತು ಪ್ರಪಂಚವು ಸತ್ಯವೆಂಬ ಮನಸ್ಸಿನ ಭ್ರಮೆಯು ಸತ್ಯವಾದದ್ದು ಅಲ್ಲ. ಬೇಕಾದಷ್ಟು ಹೇಳಿದ್ರು ಇದು ಉಳಿಯೋಗಿಲ್ಲ. ಎಲ್ಲ ಸಾನಿಗಳಿಗೆ ನೀರಿನಂಗ ಸೂರ್ಯ ಹೋಗಿಬಿಡ್ತು. ನಿದ್ದೆ ಮಾಡ್ಬೇಕಾದ್ರೆ ನಿನ್ನೊಳಗೆ ನೀನ್ ನೋಡ್ಕೊಂಡ ಯಾಕ್ರಿ ಅದನ್ನ ಮಾಡ್ತೀವಿ. ನಾವು ಹೊರಗೆ ಎತ್ತಾಗಾರ ಕಣಕಿಸ್ಕೊಂತ ಅಡ್ಡಾಡ್ತೀವಿ. ಯಾಕ್ರಿ? ಇಂದ್ರಿಯಗಳಿಗೆ ಗೋಚರ ಅದು. ಕಣ್ಣಿನಿಂದ ನೋಡುವಂಥದ್ದನ್ನು, ಕಿವಿಯಿಂದ ಕೇಳುವಂಥದ್ದನ್ನು, ಮೂಗಿನಿಂದ ಮೋಸ ನೋಡುವಂಥದ್ದು, ಮುಟ್ಟುವಂಥದ್ದನ್ನು ಅಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದು ಅಗೋಚರವಾದದ್ದು. ವಾಕ್ ಮನಸ್ಸಿಗೆ ಅಗೋಚರವಾದಂಥದ್ದು. ಈ ಜಡ ಬುದ್ಧಿ ಜಡ ದೃಷ್ಟಿಗೆ ಇದೆಲ್ಲ ಗೋಚರ ಆಗ್ತೈತಿ. ಜಗತ್ತು ಜಗತ್ತಿನ ಇದೆ. ಆ ನಿಜವಾದ ಜ್ಞಾನಿ ನಾವು ಇದನ್ನ ಯಾಕೆ ಕಡೆ ತೆಗಿತಂದ್ರೆ ಕಣ್ಣ ತೆಗೆದ್ರು ಎಲ್ಲ ಕೈ ಬಿಟ್ಟು ತನ್ನ ಭಾವದೊಳಗಿರ್ತಾನ, ಆನಂದದ ಭಾವ. ಇದುಂಟು. सकल